सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिर्ध्यानगम्यं वन्दे विष्णुं भवभयहरं सर्वलोकैकनाथम्। ವಿಷ್ಣು ಸಹಸ್ರನಾಮ ನೆನಪಿದ್ರೆ ನಿನ್ನೆ ಅಷ್ಟೇ ನಾವು ಮಾತಾಡಿದ್ವಿ. ಯಾವ ನಾಮವನ್ನು ನೋಡಿದ್ವಿ? ಭಯನಾಶನಃ. ಭಯನಾಶನಃ ಅನ್ನೋ ನಾಮವನ್ನು ನೋಡಿದ್ವಿ. ಅದು 89ನೇ ಶ್ಲೋಕದ ಕಡೆಯ ನಾಮ ಆಗಿತ್ತು. 834 ನಾಮಗಳನ್ನು ನಾವು ಇದುವರೆಗೂ ನೋಡಿದ್ದೀವಿ. ಈಗ 90ನೇ ಶ್ಲೋಕವನ್ನು ನಾವು ನೋಡಬೇಕು. ಬೇರೆ ಪುಸ್ತಕಗಳಲ್ಲಾದರೆ ಎಲ್ಲಿ ಧ್ಯಾನ ಶ್ಲೋಕಗಳನ್ನು ಸೇರಿಸ್ಕೊಂಡು ನಂಬರಿಂಗ್ ಆಗಿದೆಯೋ ಅಂತಹ ಪುಸ್ತಕದಲ್ಲಿ 103ನೇ ಶ್ಲೋಕ ಇದಾಗಿರುತ್ತೆ. ಅಣುರ್ಬೃಹತ್ ಕೃಶಸ್ಥೂಲಃ ಅಂತ ಇದೆ ಅಲ್ವಾ, ಅದು. ಇವತ್ತು ಶ್ರೀಮತಿ ಭವಾನಿ ಅವರು ಈ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ಪಠಿಸ್ತಾರೆ. ಆನಂತರ ಅರ್ಥವನ್ನು ನೋಡ್ತಾ ಹೋಗೋಣ. 90ನೇ ಶ್ಲೋಕ. ಅಣುರ್ಬೃಹತ್ ಕೃಶಸ್ಥೂಲೋ ಗುಣರ್ಬೃಂಗುಣೋ ಮಹಾನ್ ಅಧೃತಸ್ವಧೃತಸ್ವಾಚ್ಯ ಪ್ರಾಗ್ವಂಶೋ ವಂಶವರ್ಧನಃ. ಇದರಲ್ಲಿ 12 ನಾಮಗಳಿವೆ. ಅಣುಃ, ಬೃಹತ್, ಕೃಶಃ, ಸ್ಥೂಲಃ, ಗುಣಭೃತ್, ನಿರ್ಗುಣಃ, ಮಹಾನ್, ಅಧೃತಃ, ಸ್ವಧೃತಃ, ಸ್ವಾಸ್ಯಃ, ಪ್ರಾಗ್ವಂಶಃ. 12 ನಾಮಗಳಿವೆ. ಸುಂದರವಾದ ನಾಮಗಳು, ಸಾಕಷ್ಟು ಪರಿಚಯ ಇರುವಂತಹ ನಾಮಗಳು. ನೋಡಿ ಇಲ್ಲಿ ಅಣುರ್, ಬೃಹತ್, ಕೃಶ, ಸ್ಥೂಲ 4 ನಾಮಗಳು ಒಟ್ಟಿಗೆ ನಾವು ನೋಡ್ಕೊಳ್ತಾ ಹೋಗ್ಬೋದು. ಅಣುಹು ಮತ್ತು ಬೃಹತ್. ಅಣುಹು ಅಂದರೆ ಅತಿ ಚಿಕ್ಕದು, ಬೃಹತ್ ಅಂದರೆ ದೊಡ್ಡದು. ಕೃಶ, ಸ್ಥೂಲ. ಕೃಶ ಅಂದರೆ ಅತ್ಯಂತ ಕೃಶವಾಗಿರುವಂಥದ್ದು, ಸ್ಥೂಲ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿರುವಂಥದ್ದು. ಹಾಗೆ ಗುಣ, ಗುಣಭೃತ್, ನಿರ್ಗುಣ. ಗುಣ ಮತ್ತು ನಿರ್ಗುಣ ಆ ರೀತಿಯಾಗಿ ಎಲ್ಲ ಒಂಥರ ಆಪೋಸಿಟ್ಸ್ ಥರ ಇದೆ ಅದು. ಮೊದಲನೇ ನಾಮ ಅಣುಹು. ಅತ್ಯಂತ ಸೂಕ್ಷ್ಮನಾಗಿರುವವನು. ಯಾರವನು? ಅತ್ಯಂತ ಸೂಕ್ಷ್ಮ ಅಂತಂದ್ರೆ ಏನು? ಅವನು ಪಂಚೇಂದ್ರಿಯಗಳಿಗೆ ಗೋಚರಿಸಲಾಗದೇ ಇರೋನು. ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ, ಕಿವಿಯಿಂದ ಕೇಳಲಿಕ್ಕಾಗಲ್ಲ, ಕೈಯಿಂದ ಸ್ಪರ್ಶಿಸ್ಲಿಕ್ಕಾಗಲ್ಲ. ಅಂಥದಕ್ಕೆ ನಾವೇನು ಹೇಳ್ತೀವಿ? ಅಣುಹು. ಅತ್ಯಂತ ಚಿಕ್ಕದು, ಸೂಕ್ಷ್ಮವಾಗಿರುವವನು ಅಂತ. ಬೃಹತ್, ಅತ್ಯಂತ ಬೃಹತ್ ಸ್ವರೂಪನು. ಅತ್ಯಂತ ಈಗ ನೋಡಿ, ಅದೇ ಗಮ್ಮತ್ತಿರೋದು. ಅತ್ಯಂತ ಅಣು ಅಂದರೆ ಸೂಕ್ಷ್ಮವಾಗಿರುವವನು ಅಂತ ಹೇಳಾಯಿತು. ಈಗ ಬೃಹತ್, ದೊಡ್ಡದು. ಅದೇ ನಾವು ಯಾವಾಗಲೂ ಒಂದು ಭಜನೆ ಹಾಡ್ತಾ ಇರ್ತೀವಿ, ಅಣೋರಣೀಯಾನ್ ಮಹತೋ ಮಹೀಯಾನ್. ಅಂದರೆ ಚಿಕ್ಕದ್ರಲ್ಲೂ ಇದ್ದಾನೆ ಅವನು, ದೊಡ್ಡದ್ರಲ್ಲೂ ಇದ್ದಾನೆ. ಅವನು ಸರ್ವವ್ಯಾಪಿ. ಅತ್ಯಂತ ಸೂಕ್ಷ್ಮನಾಗಿರುವವನು ಬೃಹತ್ ಅಂದರೆ ಅತ್ಯಂತ ಬೃಹತ್ ಸ್ವರೂಪನು. ಕೃಶಃ, ಅತ್ಯಂತ ಕೃಶನಾದವನು, ಲಘುವಾಗಿರುವವನು. ಅತ್ಯಂತ ಕೃಶಃ
ಅಂದರೆ ಲೀನ್, ಸಣ್ಣಗಿರುವವನು ಅನ್ನೋ ಥರ. ಕೃಶನಾಗಿರುವವನು, ಲಘುವಾಗಿರುವವನು. ಸ್ಥೂಲ, ಅತಿ ದಪ್ಪ ಹಾಗೂ ಭಾರೀ ಸ್ವರೂಪವುಳ್ಳವನು. ದಪ್ಪ ಆಗಿರೋನು. ಎಷ್ಟು ಚೆನ್ನಾಗಿದೆ ನೋಡಿ. ಅಣು, ಬೃಹತ್, ಕೃಶ, ಸ್ಥೂಲ, ಗುಣ, ಗುಣಭೃತ್, ನಿರ್ಗುಣ. ಗುಣಭೃತ್ ಅಂದರೆ ಸಕಲ ಗುಣಗಳನ್ನು ಧರಿಸಿಕೊಂಡಿರುವವನು. ಸಕಲ ಗುಣಗಳನ್ನು ಅವನು ಧರಿಸ್ಕೊಂಡಿದ್ದಾನೆ. ಅಂದರೆ ಏನು? ಸತ್ವ, ರಜಸ್, ತಮಸ್ ಅಷ್ಟು ಗುಣಗಳು ಅವನಲ್ಲಿ ಇದೆ. ಸತ್ವಗುಣ, ರಜೋಗುಣ, ತಮೋಗುಣ. ಗುಣಭೃತ್, ಸಕಲ ಗುಣಗಳನ್ನು ಧರಿಸಿಕೊಂಡಿರುವವನು. ನಿರ್ಗುಣ, ಗುಣರಹಿತ. ಈಗ ನೋಡಿ, ಸತ್ವ, ರಜಸ್ಸು, ತಮ ಈ ಮೂರು ಗುಣಗಳಿಂದ ರಹಿತನಾದವನು ನಿರ್ಗುಣ. ಹೇಗಿದು ಕನ್ಫ್ಯೂಸ್ ಮಾಡಿಡ್ತಾ ಇದ್ದಾರೆ ಇಲ್ಲಿ ಅಂತ ಅನಿಸಿದ್ರೆ, ಯಾವಾಗ ಜೀವಾತ್ಮನನ್ನು ನಾವು ನೋಡ್ತೀವೋ ಅಲ್ಲಿ ಜೀವಾತ್ಮನಿಗೆ ಈ ಮೂರು ಗುಣಗಳಿದೆ. ಅಂದರೆ ಈ ಶರೀರಧಾರಿಯಾಗಿರುವಂತಹ ಆ ಜೀವಾತ್ಮನಿಗೆ ಸತ್ವ, ರಜಸ್, ತಮೋ ಗುಣಗಳಿದೆ. ಆದರೆ ಅದನ್ನು ಬೆಳಗ್ತಾ ಇರೋ ಕಾನ್ಷಿಯಸ್ನೆಸ್ ಏನಿದೆ ಅದಕ್ಕೆ ಗುಣಗಳಿಲ್ಲ. ಆದ್ದರಿಂದ ನಿರ್ಗುಣ. ಮಹಾನ್, ಗುಣಪ್ರಭಾವ, ಐಶ್ವರ್ಯ ಮತ್ತು ಜ್ಞಾನ ಇತ್ಯಾದಿಗಳ ಅತಿಶಯತ್ವದ ಕಾರಣದಿಂದ ಪರಮ ಮಹತ್ವವುಳ್ಳವನು. ಮಹಾನ್ ಈಸ್ ಗ್ರೇಟ್, ಆಬ್ಸಲ್ಯೂಟ್ಲಿ ಗ್ರೇಟ್. ಈಸ್ ಸಟಲ್, ಅನ್ಲಿಮಿಟೆಡ್, ಅಬೌವ್ ಎವ್ರಿಥಿಂಗ್. ಆ ಭಗವಂತ ಸರ್ವವ್ಯಾಪಿಯಾಗಿರೋವನು, ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿರುವವನು, ಅತ್ಯಂತ ಶ್ರೇಷ್ಠನು ಅವನೇ. ಆದ್ದರಿಂದ ಮಹಾನ್. ಅಧೃತಃ, ಆತನನ್ನು ಯಾರೂ ಸಹ ಧರಿಸಿಕೊಳ್ಳಲಾಗದಂತಹ ನಿರಾಧಾರನು. ಇಲ್ಲಿ ಅಧೃತಃ ಅಂದರೆ ಆ ಭಗವಂತನನ್ನು ಯಾರೂ ಸಪೋರ್ಟ್ ಮಾಡಲಿಕ್ಕಾಗಲ್ಲ, ಯಾರೂ ಧರಿಸ್ಲಿಕ್ಕಾಗಲ್ಲ. ಯಾಕಂದರೆ ಅವನೇ ಎಲ್ಲನೂ ಸಪೋರ್ಟ್ ಮಾಡ್ತಾ ಇರೋದು, ಅವನೇ ಎಲ್ಲರನ್ನ ಧರಿಸಿರುವುದು. ಆದ್ದರಿಂದ ಅವನನ್ನು ಬೇರೆ ಯಾರೂ ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಆಧಾರ ಭಗವಂತನೇ. ದಿಗ್ಗಜರಿಗೆ, ದಿಕ್ಪಾಲಕರಿಗೆ, ಭೂಮಿಗೆ, ಆದಿಶೇಷನಿಗೆ ಎಲ್ಲದಕ್ಕೂ ಆಧಾರ ಯಾರು? ಭಗವಂತ. ಆದ್ದರಿಂದ ಅವನು ಎಲ್ಲರನ್ನೂ ಧರಿಸ್ತಾನೆ. ಅವನನ್ನು ಯಾರೂ ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈಗ ನಾವು ಏನಾದರೂ ಧರಿಸಬೇಕು ಅಂದರೆ ಅದು ನನಗಿಂತ ಚಿಕ್ಕದಿರಬೇಕು, ಅಥವಾ ನಾನು ಹಿಡ್ಕೊಳಕ್ಕೆ ಆಗೋ ಅಂಥದ್ದಿರಬೇಕು. ಆ ಭಗವಂತನನ್ನು ಹಿಡಿಲಿಕ್ಕೆ ಭಗವಂತನಿಗಿಂತ ದೊಡ್ಡದಾದ ಮತ್ತೇನಾದರೂ ಬೇಕು. ಅಂಥ ದೊಡ್ಡ ವಸ್ತು ಇಲ್ಲವೇ ಇಲ್ಲ. ಯಾಕೆ? ಅವನೇ ಮಹತ್. ಆದ್ದರಿಂದ ಅಧೃತಃ, ಯಾರೂ ಸಹ ಧರಿಸಿಕೊಳ್ಳಲಾಗದಂತಹ ನಿರಾಧಾರನು. ಸ್ವಧೃತಃ, ಹಾಗಾದರೆ ಅವನನ್ನು ಹಿಡ್ಕೊಳ್ಳೋರು ಯಾರು? ಸ್ವಧೃತಃ, ಅವನನ್ನು ಅವನೇ ಸಪೋರ್ಟ್ ಮಾಡ್ಕೊಳ್ತಾನೆ. ಅವನಿಗೆ ಬೇರೆ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲ. ತನ್ನನ್ನು ತಾನೇ ಧರಿಸ್ಕೊಳ್ತಾನೆ. ಹಿ ಈಸ್ ಸಪೋರ್ಟೆಡ್ ಬೈ ಹಿಮ್ಸೆಲ್ಫ್. ಸ್ವಧೃತಃ, ತನ್ನಿಂದ ತಾನೇ ಧರಿಸಿಕೊಂಡಿರುವವನು, ಅಂದರೆ ತನ್ನ ಮಹಿಮೆಯಲ್ಲಿಯೇ ಸ್ಥಿರವಾಗಿರುವವನು. ತನ್ನ ಮಹಿಮೆಯಲ್ಲೇ ಅವನು ಸ್ಥಿರವಾಗಿರೋದು ಅಂದರೆ ಅವನನ್ನು ಬೇರೆ ಯಾರೂ ಏನೂ ಮಾಡಬೇಕಾಗಿಲ್ಲ. ಅವನನ್ನು ಅವನೇ ಧರಿಸ್ಕೊಂಡಿದ್ದಾನೆ, ಅವನ ಮಹಿಮೆಯಲ್ಲಿ ಅವನೇ ಸ್ಥಿರವಾಗಿದ್ದಾನೆ, ಅವನನ್ನು ಅವನೇ ನೋಡ್ಕೊಳ್ತಾನೆ. ಆದ್ದರಿಂದ ಸ್ವಧೃತಃ ಮತ್ತು ಮಹಿಮೆಯಲ್ಲಿಯೇ ಸ್ಥಿರವಾಗಿರೋನು. ಅವನ ಮಹಿಮೆ ಸ್ವ ಇಚ್ಛೆಯಿಂದ ಯಾವ ಮಹಿಮೆ ಬೇಕಾದ್ರೂ ಮಾಡ್ತಾನೆ, ಯಾವ ಅವತಾರ ಬೇಕಾದರೂ ಅವನು ತಾಳ್ಲಿಕ್ಕೆ ಸಾಧ್ಯ ಆಗತ್ತೆ. ಸ್ವಧೃತಃ. ಸ್ವಾಸ್ಯಃ, ಸುಂದರ ಅಂತ. ಸ್ವಾಸ್ಯಃ ಅಂತ ಹೇಳಿದರೆ ಸುಂದರ ಮುಖವುಳ್ಳವನು. ಸ್ವಾಸ್ಯಃ. ಪ್ರಾಗ್ವಂಶಃ, ಯಾರಿಂದ ಸಮಸ್ತ ವಂಶ ಪರಂಪರೆಯೂ ಪ್ರಾರಂಭವಾಗಿದೆಯೋ ಅಂತಹ ಸಮಸ್ತ ಪೂರ್ವಜರಿಗೂ ಸಹ ಪೂರ್ವಜ, ಆದಿ ಪುರುಷನು. ಪ್ರಾಕ್ ವಂಶಃ ಅಂತ ಇದು. ಪ್ರಾಗ್ವಂಶಃ. ಪ್ರಾಕ್ ಅಂದರೆ ಅನಾದಿ, ಅರ್ಲಿಯರ್. ಎಷ್ಟು ಹಳೆಯದು? ನನ್ನ ಅಜ್ಜನ್ ಅವ್ರಿಗಿಂತ ಹಿಂದೆ, ಅಪ್ಪಿಜ್ಜ ಅವ್ರಿಗಿಂತ ಅವರಜ್ಜ ಅಷ್ಟು ಹಿಂದಿನವನವನು. ಪ್ರಾಕ್ ಅಂದರೆ ತುಂಬ ಅರ್ಲಿಯರ್, ಮೊದಲು ಅಂತ ಹೇಳ್ತೀವಲ್ಲ ಅದು. ಆ ಮೊದಲು ಅನ್ನೋದಕ್ಕೆ ಯಾವುದು ಅಂತ ಡೆಫಿನೆಟ್ಟಾಗಿ ಇಷ್ಟನೇ ಇಸ್ವಿ, ಇಷ್ಟನೇ ತಾರೀಕು ಅಂತ ಹೇಳಕ್ಕೆ ಬರಲ್ಲ.
ಅದು ಒಂಥರ ಇನ್ಫಿನಿಟಿ ಮೊದಲು ಅಂತ. ವಂಶಃ ಪ್ರಾಗ್ ವಂಶಃ ಅಂದರೆ ಅತ್ಯಂತ ಮೊದಲು ಬಂದಂತಹ ವಂಶದವನು. ಪ್ರಾಗ್ ವಂಶಃ, ಯಾರಿಂದ ಸಮಸ್ತ ವಂಶ ಪರಂಪರೆಯು ಪ್ರಾರಂಭವಾಗಿದೆಯೋ ಅಂತಹ ಸಮಸ್ತ ಪೂರ್ವಜರಿಗೂ ಸಹ ಪೂರ್ವಜ ಅಂದರೆ ಆದಿಪುರುಷ ಅವನು. ಪ್ರಾಗ್ ವಂಶಃ. ವಂಶವರ್ಧನಃ, ಪ್ರಪಂಚರೂಪಿ ವಂಶವನ್ನು ಮತ್ತು ಯಾದವ ವಂಶವನ್ನು ವೃದ್ಧಿಗೊಳಿಸುವವನು. ವಂಶವರ್ಧನಃ, ವಂಶ ಗೊತ್ತಿರೋ ಶಬ್ದ ನಮಗೆ. ವರ್ಧನಃ ಅಂತ ಹೇಳಿದ್ರೆ ವೃದ್ಧಿಗೊಳಿಸುವವನು. ವಂಶವರ್ಧನಃ. ಅಲ್ಲಿಗೆ 90ನೇ ಶ್ಲೋಕದ 12 ನಾಮಗಳಾಯಿತು. ಈಗ 91ನೇ ಶ್ಲೋಕವನ್ನು ನೋಡೋಣ. ಸ್ಮಾರಭೃತ್ಕಥಿತೋ ಯೋಗಿ ಯೋಗೀಶಃ ಸರ್ವಕಾಮದಃ ಆಶ್ರಮಃ ಶ್ರಮಣಃ ಕ್ಷಾಮಃ ಸುಪರ್ಣೋ ವಾಯುವಾಹನಃ. ಈ ಶ್ಲೋಕದಲ್ಲಿ 10 ನಾಮಗಳಿದೆ. ಭಾರಭೃತ್, ಕಥಿತಃ, ಯೋಗಿ, ಯೋಗೀಶಃ, ಸರ್ವಕಾಮದಃ, ಆಶ್ರಮಃ, ಶ್ರಮಣಃ, ಕ್ಷಾಮಃ, ಸುಪರ್ಣಃ, ವಾಯುವಾಹನಃ. ಭಾರಭೃತ್ ಆದಿಶೇಷಾದಿಗಳ ರೂಪದಲ್ಲಿ ಪೃಥಿವಿಯ ಭಾರವನ್ನು ಹೊತ್ತಿರುವವನು ಮತ್ತು ತನ್ನ ಭಕ್ತರ ಯೋಗಕ್ಷೇಮದ ಭಾರವನ್ನು ಹೊತ್ತುಕೊಂಡಿರುವವನು. ಭಾರ ಭೃತ್. ಭಾರ ಅಂದರೆ ಲೋಡ್, ತೂಕ ಇರುವಂಥದ್ದು. ಭೃತ್ ಅಂದರೆ ಅದನ್ನು ಹೊತ್ಕೊಂಡಿದ್ದಾನೆ ಅಂತ, ಬೇರ್ಸ್. ಹಿ ಈಸ್ ಬೇರಿಂಗ್ ದಿ ಲೋಡ್ ಆಫ್ ದಿ ಅರ್ತ್ ಅಂತೀವಲ್ಲ ಹಾಗೆ. ಭಾರ ಭೃತ್, ಭಾರವನ್ನು ಹೊತ್ಕೊಂಡಿದ್ದಾನೆ. ಏನು ಭಾರ ಹೊತ್ಕೊಂಡಿದ್ದಾನೆ ಅವನು? ಆದಿಶೇಷನ ರೂಪದಲ್ಲಿ ಭೂಮಿಯ ಭಾರವನ್ನು ಹೊತ್ಕೊಂಡಿದ್ದಾನೆ, ಪೃಥ್ವಿಯ ಭಾರವನ್ನು. ಅಷ್ಟಲ್ಲದೆ ಭಕ್ತರ ಯೋಗಕ್ಷೇಮದ ಭಾರವನ್ನು ಕೂಡ ಅವನು ಹೊತ್ಕೊಂಡಿದ್ದಾನೆ. ಭಕ್ತರ ಯೋಗಕ್ಷೇಮ, ಅದರಿಂದ ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕು ನಾವು, ಭಕ್ತರಿಗೆ ಮಾತ್ರ ಅವನು ಪ್ರಾಮಿನೆನ್ಸ್ ಕೊಡ್ತಾ ಇದ್ದಾನೆ. ಎಲ್ಲರನ್ನೂ ನೋಡ್ಕೊಳ್ತಾನೆ, ಅದು ಬೇರೆ ವಿಷಯ. ಆದರೆ ಭಕ್ತರ ಯೋಗಕ್ಷೇಮವನ್ನು ಅವನು ನೋಡ್ಕೊಳ್ತಾ ಇದ್ದಾನೆ. ಭಕ್ತರ ಯೋಗಕ್ಷೇಮದ ಭಾರವನ್ನು ಕೂಡ ಅವನೇ ಹೊತ್ಕೊಂಡಿದ್ದಾನೆ. ಭಾರಭೃತ್. ಕಥಿತ, ಕಥಿತಃ, ಕಥಿತಃ ಕಥೆ, ಕಥಿತಃ. ವೇದಶಾಸ್ತ್ರ ಮತ್ತು ಮಹಾಪುರುಷರಿಂದ ಯಾರ ಗುಣಪ್ರಭಾವ, ಐಶ್ವರ್ಯ ಮತ್ತು ಸ್ವರೂಪಗಳು ಪದೇ ಪದೇ ಕಥನ ಮಾಡಲ್ಪಟ್ಟಿವೆಯೋ ಅಂತಹ ಎಲ್ಲರಿಂದಲೂ ವರ್ಣಿಸಲ್ಪಡುವವನು. ಕಥಿತಃ ಅಂದರೆ ಕತೆ ಹೇಳೋದು. ಯಾರ ಬಗ್ಗೆ ಕತೆ ಹೇಳ್ತಾ ಇರೋದು? ಆ ಭಗವಂತನ ಬಗ್ಗೆ ಕತೆ ಹೇಳ್ತಾ ಇರೋದು. ಅವನ ಮಹಿಮೆಯನ್ನು ಮತ್ತೆ ಮತ್ತೆ ಹಾಡಿ ಹೊಗಳ್ತಾ ಇರೋದು, ಅವನ ಮಹಿಮೆಯನ್ನು ಹೇಳ್ತಾ ಇರೋದು. ಅದಕ್ಕೆ ಕಥಿತ ಅಂತ ಹೇಳ್ತಾರೆ. ಯಾರ ಬಗ್ಗೆ ಹೇಳ್ತಾ ಇರೋದು? ಭಗವಂತನ ಬಗ್ಗೆ. ಎಲ್ಲಿ ಹೇಳ್ತಾ ಇದೆ? ವೇದಶಾಸ್ತ್ರ ಪುರಾಣಗಳಲ್ಲಿ, ಭಾಗವತದಲ್ಲಿ ಅವನ ಕಥೆಗಳನ್ನು ಹೇಳಲಾಗಿದೆ. ಯಾರು ಹೇಳ್ತಾ ಇದ್ದಾರೆ? ಮಹಾಪುರುಷರು ಹೇಳ್ತಾ ಇದ್ದಾರೆ. ಮಹಾಪುರುಷರಿಂದ ಯಾರ ಗುಣಪ್ರಭಾವ, ಐಶ್ವರ್ಯ ಮತ್ತು ಸ್ವರೂಪಗಳು ಪದೇ ಪದೇ ಕಥನ. ನೋಡಿ, ಅವ್ರಿಗೆ ಬೇಜಾರೇ ಆಗಲ್ಲ ಮತ್ತೆ ಮತ್ತೆ ಭಗವಂತನ ಕತೆ ಹೇಳಲಿಕ್ಕೆ, ಮತ್ತೆ ಮತ್ತೆ ಭಗವಂತನ ಕತೆ ಕೇಳಲಿಕ್ಕೆ ಯಾರಿಗೂ ಬೇಜಾರಾಗಲ್ಲ. ನಮಗೂ ಅಷ್ಟೇ ಅಲ್ವಾ? ಎಷ್ಟು ಸಲ ರಾಮಾಯಣದ ಕಥೆಗಳನ್ನು ಕೇಳಿದ್ದೀವಿ, ಎಷ್ಟು ಸಲ ಮಹಾಭಾರತದ ಕಥೆಯನ್ನು ಕೇಳಿದ್ದೀವಿ. ಇವತ್ತಿಗೂ ಟಿ ವಿಯಲ್ಲಿ ಹಾಕಿದ್ರೆ ನೋಡಬೇಕು ಅನಿಸುತ್ತೆ. ನಮಗೂ ಯಾರಿಗೂ ಬೇಜಾರಾಗೋದೇ ಇಲ್ಲ ಅಲ್ವಾ? ಅಯ್ಯೋ ಗೊತ್ತಿರೋದೇ ಬಿಡು, ಕೇಳಿದ್ದೀವಿ ಇದು ಅನಿಸೋದೇ ಇಲ್ಲ. ಮತ್ತೆ ಮತ್ತೆ ಅದನ್ನು ಕೇಳಬೇಕು ಅಂತ ಅನಿಸುವಂಥದ್ದು. ಕಥಿತಃ. ಯೋಗಿ, ನಿತ್ಯ ಸಮಾಧಿ ಸ್ಥಿತಿಯಲ್ಲಿರುವವನು. ಯೋಗಿ, ಯೋಗ ಅಂತ ಹೇಳಿದ್ರೆ ಜ್ಞಾನ ಅಂತ. ಯಾರು ಜ್ಞಾನವನ್ನು ಪಡ್ಕೊಂಡಿರ್ತಾನೋ ಅವನನ್ನು ಯೋಗಿ ಅಂತ ಹೇಳ್ತೀವಿ. ಅವನು ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಿರ್ತಾನೆ. ಅವನಿಗೆ ಯೋಗಿ ಅಂತಂದರೆ ನಿತ್ಯ ಸಮಾಧಿ ಸ್ಥಿತಿಯಲ್ಲಿರುವವನು. ನಿತ್ಯ ಸಮಾಧಿ ಸ್ಥಿತಿಯಲ್ಲಿರೋದು ಅಂದರೆ ಏನು? ಮನಸ್ಸನ್ನು ತನ್ನ ಹಿಡಿತದಲ್ಲಿ ಹಿಡ್ಕೊಂಡಿರುವಂಥವನು ಯೋಗಿ. ಯೋಗೀಶಃ. ಯೋಗಿ, ಯೋಗೀಶಃ. ಯೋಗಿಗಳಲ್ಲಿ ಶ್ರೇಷ್ಠನಾದವನು ಯೋಗೀಶಃ. ಯೋಗೀಶಃ ಸಮಸ್ತ ಯೋಗಿಗಳ
ಸ್ವಾಮಿಯು. ಯೋಗಿ ಈಶ ಅಂದರೆ ಈ ಎಲ್ಲ ಯೋಗಿಗಳೇನಿದ್ದಾರೆ ಅವರಿಗೆ ಯಾರು ಸ್ವಾಮಿಯಾಗಿರ್ತಾನೆ ಅವನು ಯೋಗಿಗಳಿಗೆ ಈಶ ಆಗಿರ್ತಾನೆ. ಹೇಗೆ ಅಂತಂದರೆ ಈ ಯೋಗಿಗಳು ಪ್ರಯತ್ನ ಮಾಡ್ತಾ ಇರ್ತಾರೆ ಮನಸ್ಸನ್ನು ನಿಲ್ಲಿಸಲಿಕ್ಕೆ. ಆದರೆ ಯೋಗೀಶ ಅಂತ ಹೇಳುವಾಗ ಅವನ ಮನಸ್ಸನ್ನು ನಿಲ್ಲಿಸ್ಕೊಂಡಿದ್ದಾನೆ, ಅವನು ಎಲ್ಲ ತೊಡಕುಗಳನ್ನು ಗೆದ್ದಿದ್ದಾನೆ, ಅವನು ಮತ್ತೆ ಅದರಿಂದ ವಿಚಲಿತನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥವನನ್ನು ಯೋಗೀಶಃ ಅಂತ ಹೇಳ್ತಾರೆ. ಸಮಸ್ತ ಯೋಗಿಗಳ ಸ್ವಾಮಿಯು. ಸರ್ವಕಾಮದಃ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವವನು. ಸರ್ವ ಕಾಮದಃ ಸರ್ವ ಎಲ್ಲ, ಕಾಮ ಕಾಮನೆಗಳು, ದಹ ಕೊಡುವವರು. ಎಷ್ಟು ಸುಂದರವಾಗಿದೆ ನೋಡಿ. ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವವನು. ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ ಎಲ್ಲಿ ಪೂರ್ಣ ಮಾಡ್ತಾನೆ, ನಮ್ಮ ಕಾಮನೆಗಳನ್ನು ಪೂರ್ಣ ಮಾಡೋದೇ ಇಲ್ಲ ಅಂತ. ನೋಡಿ, ಅವನ ಕಾಮನೆಗಳನ್ನು ಅಥವಾ ನನ್ನ ಆಸೆಗಳನ್ನು ಅವನು ಪೂರೈಸ್ತಿಲ್ಲ ಅಂದರೆ ಎರಡೇ ಕಾರಣ. ಒಂದು, ನಾನು ಶ್ರದ್ಧೆ ಇಟ್ಟು ಕೇಳಿಲ್ಲ. ಇನ್ನೊಂದು, ನಾನು ಶ್ರದ್ಧೆ ಇಟ್ಟು ಕೇಳಿದ್ದೀನಿ ಆದರೂ ಅವನು ನನಗೆ ಕೊಡಲಿಲ್ಲ ಅಂದರೆ ನನಗೆ ಅದನ್ನು ಸಂಪಾದಿಸ್ಕೊಳ್ಳುವಂತಹ ಶಕ್ತಿ ಇದೆ, ಅದರಿಂದ ನೀನೇ ಕಂಡ್ಕೊ ಅಂತ ಬಿಟ್ಟಿದ್ದಾನೆ ಅಂತ. ಮೂರನೇದು, ಅವನು ಕೊಡಲಿಲ್ಲ ಅಂತ ಅಂದರೆ ಅದು ನನಗೆ ಒಳ್ಳೆಯದಲ್ಲ ಅಂತ ಕೊಟ್ಟಿಲ್ಲ ಅಷ್ಟೇ. ಈಗ ಮಗು ಲಡ್ಡು ಕೇಳಿದ್ರೆ ಕೊಡೋದಿಲ್ಲ ನಾವು. 3, 2, 4, 5, 6 ತಿಂದುಬಿಡುತ್ತೆ, ಆಮೇಲೆ ಇನ್ನೊಂದು ಕೊಡು ಅಂದರೆ ಬೇಡ ಬೇಡ ಹೊಟ್ಟೆ ಕೆಟ್ಟೋಗೋದು ಕೊಡಲ್ಲ ಅಂತ. ಹಾಗೆ ಭಗವಂತನಿಗೆ ಗೊತ್ತು ನಮ್ಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ. ಆದ್ದರಿಂದ ಅವನು ಅದರಲ್ಲಿ ಹಿಡಿತ ಇಟ್ಕೊಂಡೇ ಮಾಡಿರ್ತಾನೆ. ಸರ್ವ ಕಾಮದಃ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವವನು. ಆಶ್ರಮಃ ಎಲ್ಲರಿಗೂ ವಿಶ್ರಾಂತಿ ಕೊಡುವವನು. ಆಶ್ರಮಃ, ಶ್ರಮ ಅಂದರೆ ಶ್ರಮ ಮಾಡೋದು. ಯಾವ ಜಾಗದಲ್ಲಿ ವಿಶ್ರಾಂತಿ ಸಿಗುತ್ತೋ ನಮಗೆ ಅದಕ್ಕೆ ನಾವು ಆಶ್ರಮ ಅಂತ ಹೇಳ್ತೀವಿ. ಎಲ್ಲಿ ಜನ ರೆಸ್ಟ್ ತಗೊಳ್ಬೋದು. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಹೇಗೆ ಜನ ಈ ಸಂಸಾರ ಅನ್ನೋ ಅಡವಿಯಲ್ಲಿ, ಕಾಡಲ್ಲಿ ದಾರಿ ತಪ್ಪಿಬಿಡ್ತಾರಂತೆ, ಆಮೇಲೆ ಸುಸ್ತಾಗೋಗ್ಬಿಡ್ತಾರೆ, ದಾರಿ ತಪ್ಪಿ ಸುಸ್ತಾಗೋಗ್ಬಿಡ್ತಾರಂತೆ, ಆಮೇಲೆ ಎಲ್ಲಿ ಹೋಗ್ತಾರೆ, ಒಂದು ಕಡೆ ಕೂತ್ಕೊಳ್ತಾರೆ ಅವರು. ಅದೇ ಆಶ್ರಮ. ಅವರು ದಾರಿ ತಪ್ಪಿ ಮತ್ತೆ ಆ ಮನಸ್ಸಿಗೆ ಸಮಾಧಾನ ಅಥವಾ ಆ ಶರೀರಕ್ಕಾದ ದಣಿವನ್ನು ತೀರಿಸ್ಕೊಳ್ಳೋದಕ್ಕೆ ನೋಡ್ತಾರಲ್ಲ, ಅದು ಆಶ್ರಮ. ಎಲ್ಲರಿಗೂ ವಿಶ್ರಾಂತಿ ಕೊಡುವವನು. ಶ್ರಮಣಃ ದುಷ್ಟರನ್ನು ಶಿಕ್ಷಿಸುವವನು. ದುಷ್ಟರನ್ನು ಶಿಕ್ಷಿಸೋದಕ್ಕೆ ಇನ್ನೊಂದು ಹೆಸರು ಇಲ್ಲಿ ಶ್ರಮಣಃ. ಕ್ಷಾಮಃ ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಜೆಯ ನಾಶ ಮಾಡುವವನು. ಪ್ರಳಯ ಕಾಲದಲ್ಲಿ ಏನು ಮಾಡ್ತಾನೆ, ಮುಗೀತು ಇನ್ನೆಲ್ಲ ಪ್ರಳಯ ಆಗ್ತಾ ಇದೆ, ಇನ್ಯಾರು ಜೀವಿಗಳು ಜಗತ್ತು ಏನು ಇರೋದು ಬೇಡ ಅಂತ ಹೇಳುವಾಗ ಎಲ್ಲವನ್ನು ತನ್ನೊಳಗೆ ತಗೊಳ್ತಾನೆ ಅವನು. ಕ್ಷಾಮಃ ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಜೆಗಳನ್ನು ತನ್ನಲ್ಲಿ ತಗೊಳ್ತಾನೆ. ಅಂದರೆ ಎಲ್ಲರನ್ನು ಏನು ಮಾಡ್ತಾನೆ ಅವನು, ವೀಕ್ ಮಾಡಿಬಿಡ್ತಾನೆ. ಇಲ್ಲ ನಾನು ಇಲ್ಲೇ ಇರ್ತೀನಿ, ಪ್ರಳಯ ಆದ್ರೇನಂತೆ ಇರಕ್ಕೆ ಬಿಡಲ್ಲ. ಅವರನ್ನು ವೀಕ್ ಮಾಡಿ ಎಲ್ಲರನ್ನ ತನ್ನ ಕಡೆಗೆ ತಗೊಳ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಜೆಯ ನಾಶ ಮಾಡುವವನು. ಸುಪರ್ಣಃ ಸುಪರ್ಣಃ ವೇದರೂಪಿ ಸುಂದರವಾದ ಎಲೆಗಳುಳ್ಳವನು. ಸಂಸಾರ ವೃಕ್ಷ ಸ್ವರೂಪಿ. ಸುಪರ್ಣ, ಸು ಅಂದರೆ ಸುವರ್ಣ ಅಂದರೆ ಸುಂದರವಾದ, ಪರ್ಣ ಅಂದರೆ ಎಲೆ ಅಂತ. ಸುಪರ್ಣ ಸುಂದರವಾದ ಎಲೆಗಳು ಅಥವಾ ಬಂಗಾರದ ಎಲೆಗಳು ಅಂತ ಹೇಳುವಾಗ ಎಲ್ಲಿದೆ ಇದು? ಸಂಸಾರ ವೃಕ್ಷದಲ್ಲಿ ಈ ಸುಪರ್ಣ, ಈ ಬಂಗಾರದ ಎಲೆಗಳಿದೆ. ಏನದು ಆ ಪರ್ಣಗಳು ಸಂಸಾರ ವೃಕ್ಷದಲ್ಲಿ? ವೇದಗಳನ್ನು ಅಲ್ಲಿ ಆ ಎಲೆಗಳು ಅಂತ ಹೇಳ್ತಾರೆ. ಸಂಸಾರ ವೃಕ್ಷದಲ್ಲಿ ವೇದಗಳು ಎಲೆಗಳಾಗಿ ಕಾಣಿಸ್ತಾವಂತೆ, ಅಂದರೆ ಮಾರ್ಗದರ್ಶಿಗಳಾಗಿ. ಆದ್ದರಿಂದ ಸುಪರ್ಣ ವೇದರೂಪಿ ಸುಂದರವಾದ ಎಲೆಗಳುಳ್ಳವನು. ಸಂಸಾರ ವೃಕ್ಷ ಸ್ವರೂಪಿ, ಸಂಸಾರ ವೃಕ್ಷ ಸ್ವರೂಪಿ ಅವನು. ವಾಯುವಾಹನ
ಇದು ಹಿಂದೆ ಕೂಡ ಒಂದ್ಸಲ ನೋಡಿದ್ವಿ. ವಾಯುವಾಹನ, ವಾಯುವಿಗೆ ಗಮನ ಮಾಡುವ ಶಕ್ತಿಯನ್ನು ಕೊಡುವವನು. ವಾಯು ವಾಹನ, ವಾಯು ಗಾಳಿ, ವಾಹನ ಅಂದರೆ ಅದರ ವಾಹನ. ಆ ಗಾಳಿ ಅನ್ನೋದು ಈ ಪರಿಮಳವನ್ನು ಮತ್ತು ಗಾಳಿಯಲ್ಲಿ ತೇಲ್ಸ್ಕೊಂಡು ಹೋಗ್ಬೋದಾದಂಥ ವಸ್ತುಗಳನ್ನು ತಗೊಂಡು ಹೋಗುತ್ತೆ. ಆ ವಾಯುವಿನ ಗಮನ ಮಾಡುವ ಶಕ್ತಿಯನ್ನು ಕೊಡುವವನು, ಅಂದರೆ ಆ ವಾಯು ಯಾವ ದಿಕ್ಕಿನಲ್ಲಿ ಹೋಗಬೇಕು, ಏನನ್ನು ತಗೊಂಡು ಹೋಗಬೇಕು ಅಂತ ಒಂದು ಗಮನ ಮಾಡುವಂಥದ್ದು ಏನಿದೆ, ಕೊಡುವಂಥದ್ದು ಏನಿದೆ, ಅದು ಭಗವಂತ ಕೊಡೋನು. ಆದ್ದರಿಂದ ಅದಕ್ಕೆ ವಾಯುವಾಹನ ಅಂತ ಹೇಳ್ತಾರೆ. ವಾಯುವಿಗೆ ಗಮನ ಮಾಡುವ ಶಕ್ತಿಯನ್ನು ಕೊಡುವವನು. ಆ ವಾಯುವೊಂದು ಶಕ್ತಿ ಬೇಕಲ್ಲ ಅದನ್ನೆಲ್ಲ ತಗೊಂಡು ಹೋಗಲಿಕ್ಕೆ, ಆ ಶಕ್ತಿಯನ್ನು ಕೊಡುವವನು ವಾಯುವಾಹನ. ಅಲ್ಲಿಗೆ 91ನೇ ಶ್ಲೋಕದ 10 ನಾಮಗಳನ್ನು ನೋಡಿದ್ವಿ. ಈಗ 92ನೇ ಶ್ಲೋಕವನ್ನು ನೋಡೋಣ. ಧನುರ್ಧರೋ ಧನುರ್ವೇದೋ ದಂಡೋ ದಮಯಿತಾ ದಮಃ ಅಪರಾಜಿತಃ ಸರ್ವಸಹೋ ನಿಯಂತ ನಿಯಮೋ ಯಮಃ. ಇದರಲ್ಲೂ ಕೂಡ 10 ನಾಮಗಳಿದೆ. ಧನುರ್ಧರ, ಧನುರ್ವೇದ, ದಂಡ, ದಮಯಿತ ದಮಃ, ಅಪರಾಜಿತ, ಸರ್ವಸಹ, ನಿಯಂತ, ಅನಿಯಮಃ, ಅಯಮಃ. 10 ನಾಮಗಳಿದೆ. ಧನುರ್ಧರ, ಧನುರ್ಧಾರಿ ಶ್ರೀರಾಮ. ಯಾರು ಧನುಷನ್ನು ಇಟ್ಕೊಂಡಿದ್ದಾನೆ ಅವನಿಗೆ ಧನುರ್ಧರ ಅಂತ ಹೇಳ್ತೀವಿ. ಯಾರವನು? ಶ್ರೀರಾಮಚಂದ್ರ. ಧನುರ್ವೇದ, ಧನುರ್ವಿದ್ಯೆಯನ್ನು ಬಲ್ಲ ಶ್ರೀರಾಮನು. ಧನುರ್ವಿದ್ಯೆಯನ್ನು ಯಾರು ಕಲ್ತಿದ್ದಾನೆ? ಧನುರ್ವೇದ, ಧನುಹು ಮತ್ತು ವೇದ. ವೇದ ಅಂತಂದರೆ ಅವನು ಈ ಯುದ್ಧ ಭೂಮಿಯಲ್ಲಿ ಧನುಷನ್ನು ಬಿಡಲಿಕ್ಕೆ ಅವನು ಮಾಸ್ಟ್ರಿ ಮಾಡಿರ್ತಾನಂತೆ. ಅಥವಾ ಧನುರ್ವೇದದ ಬಗ್ಗೆ ವಿಶ್ವಾಮಿತ್ರ ಬರೆದಿದ್ದಾರಂತೆ, ಅದರಲ್ಲಿ ಅವನು ಮಾಸ್ಟ್ರಿ ಮಾಡಿದ್ದಾನೆ ಅಂತ. ಯಾರು? ಶ್ರೀರಾಮಚಂದ್ರ. ಆದ್ದರಿಂದ ಅವನು ಧನುರ್ವೇದ, ಧನುರ್ವಿದ್ಯೆಯನ್ನು ಬಲ್ಲ ಶ್ರೀರಾಮನು. ದಂಡ, ದಮನ ಮಾಡುವವನು, ದಮನ ಮಾಡುವವರ ದಮನ ಶಕ್ತಿಯು. ದಂಡ ದಮನ ಶಕ್ತಿ. ಅವನು ದಂಡ ಮಾಡೋದ್ರಿಂದ ಅವರೆಲ್ಲ ದಮನ ಶಕ್ತಿ, ಅಂದರೆ ಅವರನ್ನು ದಂಡಿಸುವ ಶಕ್ತಿ ಉಳ್ಳವನು ದಂಡ. ದಮಯಿತ, ಯಮ ಮತ್ತು ರಾಜರ ರೂಪಗಳಿಂದ ದಮನ ಮಾಡುವವನು. ದಮನ ಅಂದರೆ ಕಂಟ್ರೋಲ್. ಹೇಗೆ ದಮನ ಮಾಡ್ತಾನವನು? ಪ್ಯಾಸಿಫೈ ಮಾಡೋದು. ನೆಗೆಟಿವ್ ಫೋರ್ಸಸ್ ಎಲ್ಲ ಇರುತ್ತೆ, ಅದನ್ನು ಈ ರಾಕ್ಷಸರು ಅಸುರರು ಇವರೆಲ್ಲ ಇರ್ತಾರೆ, ಇವರನ್ನು ಈ ನೆಗೆಟಿವ್ ಹೆಚ್ಚಾಗ್ತಾ ಇರುವಾಗ ಅದನ್ನು ದಮನ ಮಾಡೋದು. ಅದು ಹೇಗೆ ದಮನ ಮಾಡ್ತಾನೆ? ದಂಡಿಸುವ ಕಾರ್ಯ ಯಮ ಮತ್ತು ರಾಜರ ರೂಪಗಳಿಂದ ದಮನ ಮಾಡುವವನು. ಈಗ ಯಾರನ್ನಾದರೂ ದಂಡಿಸಬೇಕು ಅಥವಾ ಅವರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಅವರಿಗಿಂತ ಮೇಲ್ಪಟ್ಟ ಅಧಿಕಾರಿಗಳಾಗಿರಬೇಕು. ಅವನು ರಾಜನಾದವನು ಪ್ರಜೆಗಳನ್ನು ಕಂಟ್ರೋಲ್ ಮಾಡ್ಬೋದು, ಅವರನ್ನು ದಮಯಿತ ಅಂದರೆ ಅವರನ್ನು ಕಂಟ್ರೋಲ್ ಮಾಡ್ಬೋದು. ಅವ್ರ ಕೈಲೂ ಆಗಲಿಲ್ಲ, ಯಮರಾಜ ಮಾಡ್ಬೋದು. ಆದ್ದರಿಂದ ಯಮನ ರೂಪದಲ್ಲಿ ಅಥವಾ ರಾಜನ ರೂಪದಲ್ಲಿ ಅವನು ಎಲ್ಲರನ್ನ ಕಂಟ್ರೋಲ್ ಮಾಡ್ತಾನೆ, ದಮನ ಮಾಡ್ತಾನೆ. ಅಂದರೆ ಈ ನೆಗೆಟಿವ್ ಫೋರ್ಸಸ್ನ ಪ್ಯಾಸಿಫೈ ಮಾಡ್ತಾನೆ ಅಂತ. ಯಮ ಮತ್ತು ರಾಜರ ರೂಪಗಳಿಂದ ದಮನ ಮಾಡುವವನು. ದಮಃ, ದಂಡಿಸುವ ಕಾರ್ಯ ಅಂದರೆ ದಂಡಿಸಲ್ಪಡುವವರನ್ನು ಸುಧಾರಿಸುವವನು. ಅಂದರೆ ಅದನ್ನು ಕೂಡ ಅವನು ಕಂಟ್ರೋಲ್ ಮಾಡ್ತಾನೆ ಅಂತ. ದಂಡಿಸುವ ಕಾರ್ಯ ಅಂದರೆ ದಂಡಿಸಲ್ಪಡುವವರನ್ನು ಅವನು ದಂಡಿಸೋದು ದಂಡನೆನೂ ಮಾಡ್ತಾನೆ, ಈ ಕಡೆ ಯಾರು ದಂಡನೆಗೆ ಒಳಗಾಗಿರ್ತಾರೋ ಅವರನ್ನು ಸುಧಾರಿಸ್ತಾನಂತೆ. ಎಷ್ಟು ಕರುಣಾಮಯಿ ನೋಡಿ. ಆ ದಂಡಿಸಲ್ಪಡುವವರನ್ನು ಕೂಡ ಅವನು ಸುಧಾರಿಸ್ತಾನೆ ಅಂತ. ದಮಃ. ಅಪರಾಜಿತ, ಶತ್ರುಗಳಿಂದ ಪರಾಜಿತನಾಗದವನು. ಶತ್ರುಗಳಿಂದ ಅವನು ಯಾವ ಶತ್ರುಗಳಿಂದಲೂ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವನು ಸೋಲಿಲ್ಲದವನು, ಅಂದರೆ ಯಾವಾಗಲೂ ಜಯಶಾಲಿಯಾಗಿರುವವನು. ಅಪರಾಜಿತ.
ಸರ್ವಸಹ ಎಲ್ಲವನ್ನೂ ಸಹಿಸಿಕೊಳ್ಳುವವನು, ಅತಿಶಯವಾದ ಸಹನಶೀಲನು. ಸರ್ವ ಸಹ, ಸರ್ವ ಅಂದರೆ ಎಲ್ಲ ಕಾರ್ಯಗಳನ್ನು, ಸಹ ಸಹಿಸ್ಕೊಳ್ತಾನೆ ಅಂತ, ಎಲ್ಲವನ್ನೂ ಅವನು ಸಹಿಸ್ಕೊಳ್ತಾನೆ. ಅತಿಶಯವಾದ ಸಹನಶೀಲನು. ನಿಯಂತ, ಎಲ್ಲರನ್ನೂ ಅವರವರ ಕಾರ್ಯ ಕರ್ತವ್ಯಗಳಲ್ಲಿ ನಿಯುಕ್ತಿಗೊಳಿಸುವವನು. ನಿಯತ, ಡಿಸಿಪ್ಲಿನ್, ನಿಯಾಮಕ. ಅವನು ಅಂದರೆ ಅವರನ್ನು ಡೈರೆಕ್ಟ್ ಮಾಡ್ತಾನೆ, ರೆಗ್ಯುಲೇಟ್ ಮಾಡ್ತಾನೆ. ಅವ್ರು ಏನು ಕೆಲಸ ಮಾಡಬೇಕು ಅದು ಇದೇ ರೀತಿ ಆಗಬೇಕು ಅನ್ನೋದರ ಥರದಲ್ಲಿ ಅದೊಂದು ನಿಯಮವನ್ನು ಮಾಡ್ತಾನೆ ಅವನು. ಅಂದರೆ ಸೂರ್ಯ ಇಷ್ಟೊತ್ತಿಗೆ ಹುಟ್ಟಬೇಕು, ಚಂದ್ರ ಹೀಗೆ ಹುಟ್ಟಬೇಕು, 15 ದಿನಕ್ಕೆ ಅದು ಕ್ಷೀಣಿಸಬೇಕು, ಮತ್ತು 15 ದಿನಕ್ಕೆ ವೃದ್ಧಿ ಆಗಬೇಕು, ಇದೆಲ್ಲ ನಿಯಮ. ಅವಕ್ಕೆ ಇಷ್ಟ ಬಂದಂಗೆಲ್ಲ ಮಾಡ್ಕೊಳಕ್ಕಾಗಲ್ಲ. ಅಂತಹ ನಿಯಮ, ಪ್ರಪಂಚದಲ್ಲಿ ಏನೇನು ನಡಿಬೇಕು ಅದಕ್ಕೆ ಸರಿಯಾದ ನಿಯಮವನ್ನು ಮಾಡುವವನು. ಎಲ್ಲರನ್ನೂ ಅವರವರ ಕರ್ತವ್ಯಗಳಲ್ಲಿ ನಿಯುಕ್ತಿಗೊಳಿಸುವವನು. ಮಾಡಲೇಬೇಕು. ಸೂರ್ಯ ಯಾವತ್ತು ನಾನು ಇವತ್ತು ರಜೆ ತಗೊಳ್ತೀನಿ ಅಂತ ಹೇಳಲಿಕ್ಕಾಗಲ್ಲ, ಅಥವಾ ಚಂದ್ರ ನಾನು ಹುಣ್ಣಿಮೆ ಮುಖ ತೋರಿಸೋದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದೆಲ್ಲ ನಿಯಮ. ನಿಯಂತ. ಅನಿಯಮ, ಅವನು ಬೇರೆಯವ್ರಿಗೆ ನಿಯಮ ಮಾಡ್ತಾನೆ, ಆದರೆ ಅವನಿಗೆ ನಿಯಮ ಇದೆಯಾ? ಇಲ್ಲ. ಅನಿಯಮ, ನಿಯಮಗಳಿಂದ ಬಂಧಿಸಲ್ಪಡದಿರುವವನು, ಅವನಿಗೆ ಯಾರೂ ಸಹ ನಿಯಂತ್ರಿಸುವವರು ಇಲ್ಲದಿರುವಂತಹ ಪರಮ ಸ್ವತಂತ್ರನು. ಭಗವಂತ ಏನೋ ಎಲ್ಲರಿಗೂ ನಿಯಮ ಹಾಕ್ಬಿಟ್ಟ, ಅವನಿಗೆ ನಿಯಮ ಹಾಕೋರು ಯಾರು? ಅವ್ನಿಗೆ ಯಾರೂ ಹಾಕೋಂಗಿಲ್ಲ. ಈ ಸುಪ್ರೀಂ, ಅವನೇ ಎಲ್ಲರಿಗೂ ನಿಯಮ ಮಾಡೋದು. ಆದರೆ ಅವತಾರಗಳಲ್ಲಿ ಬಂದಾಗ ಅವನು ಕೂಡ ಆ ಅವತಾರದ ನಿಯಮಗಳನ್ನು ಅವನು ಪಾಲಿಸಬೇಕು. ಎಷ್ಟೋ ಜನ ಕೇಳಲಿಕ್ಕುಂಟು, ರಾಮ ಅವತಾರ, ಕೃಷ್ಣ ಅವತಾರದಲ್ಲೆಲ್ಲ ಬಂದಾಗ ಅವನು ಭಗವಂತ ಅಲ್ವಾ, ಅವತಾರ ಸ್ವ ಇಚ್ಛೆಯಿಂದ ಬಂದವನು, ಅಷ್ಟ್ಯಾಕೆ ಕಷ್ಟ ಅನುಭವಿಸ್ಬೇಕು? ಭಗವಂತನ ಶಕ್ತಿಯನ್ನು ಉಪಯೋಗಿಸ್ಕೊಳ್ಬೋದಿತ್ತಲ್ಲ. ಅವತಾರದಲ್ಲಿ ಬಂದಾಗ ಕಂಡೀಷನ್ ಅದೇ, ಅವನು ಆ ಶಕ್ತಿಗಳನ್ನು ಉಪಯೋಗಿಸ್ಕೊಳ್ಳೋ ಹಾಗಿಲ್ಲ. ಸಾಮಾನ್ಯ ಮನುಷ್ಯರಾಗಿ ಅವನು ರಾಜನಾಗಿ ಹುಟ್ಟಿದ ಅಂದರೆ ಅದೇ ಥರ ಇರಬೇಕು. ಆದ್ದರಿಂದ ಅವನು ಸರ್ವಶಕ್ತಿವಂತ, ಆದರೆ ಅವತಾರಗಳಲ್ಲಿ ಬಂದಾಗ ಮಾತ್ರ ಅವನು ಆ ನಿಯಮವನ್ನು ಪಾಲಿಸಿರ್ತಾನೆ. ಅದರಿಂದ ಅವನು ಅನಿಯಮ, ಅಂದರೆ ನಿಯಮಗಳಿಂದ ಬಂಧಿಸಲ್ಪಡದಿರುವವನು, ಅವನಿಗೆ ಯಾರೂ ಸಹ ನಿಯಂತ್ರಿಸುವವರು ಇಲ್ಲದಿರುವಂತಹ ಪರಮ ಸ್ವತಂತ್ರನು, ಅತ್ಯಂತ ಸ್ವತಂತ್ರಶಾಲಿ ಅವನು. ಅಯಮಃ, ಯಾರಿಗೆ ಯಾರು ಶಾಸಕರಿಲ್ಲವೋ ಅಥವಾ ಮೃತ್ಯುರಹಿತನೋ. ಅಯಮಃ, ಈಗ ನೋಡಿ, ಹಿಂದೆ ನೋಡಿದ್ವಿ, ರಾಜರು ಪ್ರಜೆಗಳನ್ನು ನಿಯಂತ್ರಿಸಬಹುದು, ಇಲ್ಲ ಯಮರಾಜ ಪ್ರಜೆಗಳನ್ನು ನಿಯಂತ್ರಿಸಬಹುದು. ಇಬ್ಬರು ಕೂಡ ನಿಯಾಮಕರು. ಇಲ್ಲಿ ಭಗವಂತ ಅಯಮಃ ಅಂದರೆ ಅವನಿಗೆ ಸಾವಿಲ್ಲ. ಸಾವು, ಆ ಯಮರಾಜ ಕೂಡ ಅವನನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆ ಯಮರಾಜ ಕೂಡ ಆ ಭಗವಂತನ ಕೈ ಕೆಳಗಿರೋದು, ಅಂದರೆ ಅದಕ್ಕಿಂತ ಮೇಲೆ ಇರುವಂತಹ ಭಗವಂತ. ಆದ್ದರಿಂದ ಅವನು ಯಾರಿಗೆ ಯಾರೂ ಶಾಸಕರಿಲ್ಲವೋ, ಯಾರೂ ಶಾಸಕರಿಲ್ಲ ಅವನಿಗೆ, ರಾಜ ಆಗಲಿ ಅಥವಾ ಯಮ ಆಗಲಿ ಅವನಿಗಿಲ್ಲ. ಅವನು ಮೃತ್ಯುರಹಿತನು, ಆದ್ದರಿಂದ ಅವನು ಅಯಮಃ. ಅಲ್ಲಿಗೆ 92ನೇ ಶ್ಲೋಕದ 10 ನಾಮಗಳನ್ನು ನೋಡಿದ್ವಿ. 93ನೇ ಶ್ಲೋಕವನ್ನು ನೋಡೋಣ. ಸತ್ವವಾನ್ ಸಾತ್ವಿಕಃ ಸತ್ಯಃ ಸತ್ಯಧರ್ಮಪರಾಯಣಃ ಅಭಿಪ್ರಾಯ ಪ್ರಿಯಾಹೋರ್ಘಃ ಪ್ರಿಯಕೃತ್ ಪ್ರೀತಿವರ್ಧನಃ. ಇದರಲ್ಲಿ 9 ನಾಮಗಳಿದೆ. ಸತ್ವವಾನ್, ಸಾತ್ವಿಕಃ, ಸತ್ಯಃ, ಸತ್ಯಧರ್ಮಪರಾಯಣಃ, ಅಭಿಪ್ರಾಯಃ, ಪ್ರಿಯಾರ್ಹಃ, ಅರ್ಹಃ, ಪ್ರಿಯಕೃತ್ ಪ್ರೀತಿವರ್ಧನಃ. ಸುಂದರವಾದ ನಾಮಗಳು. ಮತ್ತೆ ಸತ್ವವಾನ್, ಬಲ, ವೀರ್ಯ, ಸಾಮರ್ಥ್ಯ ಮುಂತಾದ ಸಮಸ್ತ ಸತ್ವಗಳಿಂದ ಸಂಪನ್ನನಾದವನು.
ಸತ್ವ ಸಂಪನ್ನ ಅಂತ ಹೇಳ್ತಾರೆ, ಬಲವೀರ್ಯ. ಅದರಿಂದ ಅವನು ಸತ್ವವಾನ್, ಭಗವಾನ್, ಬಲವಾನ್ ಅಂತ ಹೇಳಿದರೆ, ಬಲವಾನ್ ಅಂದರೆ ಅವನಲ್ಲಿ ಬಲ ಇದೆ ಅಂತ, ಧನವಾನ್ ಅಂತ ಹೇಳಿದರೆ ಅವನಲ್ಲಿ ಧನ ಇದೆ ಅಂತ. ಹಾಗೆ ಇಲ್ಲಿ ಸತ್ವವಾನ್ ಅಂದರೆ ಅವನಲ್ಲಿ ಸತ್ವಗುಣಗಳಿದೆ. ಏನದು? ಬಲ, ವೀರ್ಯ, ಸಾಮರ್ಥ್ಯ ಮುಂತಾದ ಸಮಸ್ತ ಸತ್ವಗಳಿಂದ ಅವನು ಸಂಪನ್ನನಾಗಿದ್ದಾನೆ. ಸತ್ವವಾನ್. ಸಾತ್ವಿಕ, ಸತ್ವಗುಣ ಪ್ರಧಾನ ಮೂರ್ತಿಯು. ಭಗವದ್ಗೀತೆಯಲ್ಲಿ ಕೂಡ ನೋಡಿದ್ದೀವಿ, ನಮ್ಮಲ್ಲಿ 3 ಗುಣಗಳಿರುತ್ತೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಎಲ್ಲರಿಗೂ 3 ಗುಣಗಳು ಬೇಕೇ ಬೇಕು. ಕೆಲಸ ಮಾಡೋದಕ್ಕೆ ರಜಸ್ಸು ಬೇಕು, ತಮಸ್ಸು ಮಲ್ಕೊಳ್ಳೋದಕ್ಕೆ, ನಿದ್ರಿಸೋದಕ್ಕೆ ತಮಸ್ಸು ಬೇಕು, ಸಾತ್ವಿಕ ಗುಣ ಕೂಡ ಇರಬೇಕು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ. ಅದು ಸತ್ವಗುಣ ಜಾಸ್ತಿ ಇದ್ದರೆ, ರಜೋಗುಣ ಮತ್ತು ತಮೋಗುಣ ಕಡಿಮೆ ಇದ್ದರೆ ಅವರನ್ನು ಸಾತ್ವಿಕ ವ್ಯಕ್ತಿಗಳು ಅಂತ ಹೇಳ್ತೀವಿ. ಇಲ್ಲಿ ಸಾತ್ವಿಕ ಅಂದರೆ ಸತ್ವಗುಣ ಪ್ರಧಾನ ಮೂರ್ತಿಯು. ಭಗವಂತ ಏನು, ಅವನು ರಜೋಗುಣ ಅಥವಾ ತಮೋಗುಣ ಪ್ರಧಾನ ಅಲ್ಲ. ತಮೋಗುಣ ಪ್ರಧಾನ ಅಂತ ಹೇಳಿದ ಕೂಡಲೇ ನಾವು ಕುಂಭಕರ್ಣನ ಹೇಳ್ತೀವಿ, ಅಂದರೆ 6 ತಿಂಗಳು ಮಲ್ಕೊಳ್ತಿದ್ದ ಅಂತ. ಹಾಗೆ ಇಲ್ಲಿ ಭಗವಂತ ಸತ್ವಗುಣ ಪ್ರಧಾನ, ಅವನಲ್ಲಿ ಸತ್ವಗುಣ ಪ್ರಧಾನವಾಗಿದ್ದರಿಂದ ಅವನು ಸತ್ವಗುಣ ಪ್ರಧಾನ ಮೂರ್ತಿಯು. ಸತ್ಯ, ಸತ್ಯಭಾಷಣ ಸ್ವರೂಪನು. ಸತ್ಯ ಒಳ್ಳೆಯದನ್ನು ಹೇಳುತ್ತೆ, ಸಜ್ಜನರನ್ನು ತೋರಿಸುತ್ತೆ. ಸತ್ಯ ಹಿಂದೆ ಇವತ್ತು ನಾಳೆ ಬದಲಾಗದೇ ಇರುವಂಥದ್ದಕ್ಕೆ ಸತ್ಯ ಅಂತ ಹೇಳ್ತೀವಿ. ಅವನು ಸತ್ಯ ಸ್ವರೂಪನು. ಸತ್ಯ ಧರ್ಮಪರಾಯಣ, ಯಥಾರ್ಥವಾದಿಯು ಮತ್ತು ಧರ್ಮದ ಪರಮಾಧಾರನು. ಇದರಲ್ಲಿ ಸತ್ಯ, ಧರ್ಮ, ಪರಾಯಣ ಅಂತ 3 ಶಬ್ದಗಳು ಬರುತ್ತೆ. ಸತ್ಯ ಭಗವಂತನೇ, ಧರ್ಮದ ಹಾದಿಯಲ್ಲಿ ನಡೆಯುವವನು, ಪರಾಯಣ ಅವನನ್ನು ನಾವು ಭಜಿಸ್ತೀವಿ. ಸತ್ಯ ಧರ್ಮ ಪರಾಯಣ, ಯಥಾರ್ಥವಾದಿಯು ಮತ್ತು ಧರ್ಮದ ಪರಮಾಧಾರನು. ಧರ್ಮದ ಪರಮಾಧಾರನು, ಧರ್ಮವನ್ನು ರಕ್ಷಿಸುವವನು ಅವನು. ಅದನ್ನು ಧರ್ಮವನ್ನು ಪಾಲಿಸೋದ್ರಿಂದ ಏನಾಗುತ್ತೆ, ಅದು ಮನಸ್ಸನ್ನು ಶುದ್ಧಗೊಳಿಸುತ್ತೆ. ಆದ್ದರಿಂದ ಸತ್ಯ ಧರ್ಮ ಪರಾಯಣ. ಅಭಿಪ್ರಾಯ, ಪ್ರೇಮಿ ಭಕ್ತರು ಬಯಸುವಂತಹ ಪರಮ ಇಷ್ಟನಾದವನು. ಅಭಿಪ್ರಾಯ ಅಂದರೆ ನಾವು ಒಪಿನಿಯನ್ ಅಂತ ಅಂದ್ಕೊಂಡ್ಬಿಡ್ತೀವಲ್ಲ, ನಿನ್ನ ಅಭಿಪ್ರಾಯ ಹೇಳು ಅಂತ. ಅಭಿಪ್ರಾಯ ಅಂತ ಹೇಳಿದ್ರೆ ಯಾರ ಕೃಪೆಯನ್ನು ನಾವು ಬೇಡ್ತೀವೋ ಅದಕ್ಕೆ ಅಭಿಪ್ರಾಯ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಪ್ರೇಮಿ ಭಕ್ತರು ಬಯಸುವಂತಹ ಪರಮ ಇಷ್ಟನಾದವನು ಅಂದರೆ ನನ್ನ ಅಭಿಪ್ರಾಯ ಏನು ಅಂದರೆ ನಾನು ಭಗವಂತನನ್ನು ಸೇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ. ಅದಕ್ಕೆ ಅಭಿಪ್ರಾಯ ಅಂತ ಇಲ್ಲಿ ಹೇಳ್ತಾರೆ. ಪ್ರೇಮಿ ಭಕ್ತರು ಬಯಸುವಂತಹ ಪರಮ ಇಷ್ಟನಾದವನವನು ಅಂತ. ಪ್ರಿಯಾರ್ಹ, ಅತ್ಯಂತ ಪ್ರಿಯ ವಸ್ತುಗಳನ್ನು ಸಮರ್ಪಿಸಲು ಯೋಗ್ಯ ಪಾತ್ರನಾದವನು. ಪ್ರಿಯಾರ್ಹ, ಪ್ರಿಯ ಅರ್ಹ. ಪ್ರಿಯ ಅಂತ ಹೇಳಿದ್ರೆ ಡಿಯರ್, ನನಗೆ ತುಂಬ ಇಷ್ಟ ಆಗೋವನು ಪ್ರಿಯ. ಅರ್ಹ ಡಿಸರ್ವ್ಸ್ ಅಂದರೆ ಅವನು ಆ ಪ್ರಿಯಾರ್ಹ ಅಂತ ಹೇಳಿದ್ರೆ ಅವನಿಗೆ ಏನೇನು ಆಫರ್ ಮಾಡ್ತೀವಲ್ಲ, ಅವನಿಗೇನು ಕೊಡ್ತೀವಲ್ಲ ಅದನ್ನು ಸ್ವೀಕರಿಸೋದಕ್ಕೆ ಯೋಗ್ಯನಾದವನು. ಆ ಪ್ರೀತಿಯನ್ನು ನಾವೇನು ಪ್ರೀತಿಯಿಂದ ಏನು ಸಮರ್ಪಣೆ ಮಾಡ್ತೀವಿ ಅದನ್ನು ಸ್ವೀಕರಿಸಲಿಕ್ಕೆ ಅರ್ಹತೆ ಇರೋನು ಪ್ರಿಯಾರ್ಹ. ಅರ್ಹತೆ ಇರೋದು ಅಂತ ಹೇಳ್ತೀವಲ್ಲ, ಹಾಗೆ ಅರ್ಹತೆ. ಎಲ್ಲರಿಗೂ ಪರಮ ಪೂಜ್ಯನಾದವನು. ಅರ್ಹ, ಎಲ್ಲರಿಗೂ ಪರಮ ಪೂಜ್ಯನಾದವನು. ಈ ಪ್ರಿಯಾರ್ಹ ಅಂತ ಹೇಳುವಾಗ ನಾವು ಭಗವಂತನಿಗೆ ಏನೇನು ಸಮರ್ಪಿಸ್ತೀವೋ ಅದೆಲ್ಲ ನಮಗೆ ಪ್ರೀತಿ ಇರೋದನ್ನು ಸಮರ್ಪಿಸ್ಬೇಕು ಅಂತ. ಎಷ್ಟೋ ಸಲ ಅದಕ್ಕೆ ಈಗ ಕಾಶಿಗೆ ಹೋದಾಗ ನಾನು ಭಗವಂತನಿಗೆ ಬಿಟ್ಟು ಬಂದೆ ಅಂತೆಲ್ಲ ಹೇಳ್ತಾರಲ್ವ, ಅಲ್ಲಿ ಹೋಗಿ ಹಾಗಲಕಾಯೋ ಬದನೆಕಾಯೋ ಬಿಟ್ಟು ಬರೋದು, ಅದೆಲ್ಲ ಪ್ರಿಯವಾದದ್ದನ್ನು ತಗೊಳ್ಳೋಕೆ ಯೋಗ್ಯತೆ ಇರುವಂಥವ್ರಿಗೆ ಆ ನಮಗೆ ಪ್ರಿಯವಾದದ್ದನ್ನು ಕೊಡಬೇಕು. ಅದರಿಂದ ಅವನು ಪ್ರಿಯಾರ್ಹ. ಅರ್ಹ ಅಂತ ಹೇಳಿದಾಗ ಅವನು ಅದಕ್ಕೆ ಯೋಗ್ಯನಾದವನು ಅಂತ.
ಎಲ್ಲರಿಗೂ ಪರಮ ಪೂಜ್ಯನಾದವನು ಅವನು ಅಷ್ಟು ಅರ್ಹತೆ ಇರೋದ್ರಿಂದೇ ಪರಮ ಪೂಜ್ಯನಾಗಿರೋದ್ರಿಂದಲೇ ಆ ಭಗವಂತನನ್ನು ಷೋಡಶ ಪೂಜೆಯಿಂದ ಮಾಡ್ತೀವಿ. ಅವನು ಅದಕ್ಕೆ ಅರ್ಹ ಅಂತ ಹೇಳಿ ಅವನಿಗೇನು ಮಾಡ್ತೀವಿ, ಸ್ವಾಗತ ಮಾಡ್ತೀವಿ, ಆಸನವನ್ನು ಕೊಡ್ತೀವಿ, ಪ್ರಶಂಸೆ ಮಾಡ್ತೀವಿ, ಅರ್ಘ್ಯ ಕೊಡ್ತೀವಿ, ಪಾದ್ಯ ಸ್ತುತಿ ನಮಸ್ಕಾರ ಇದೆಲ್ಲವನ್ನು ನಾವು ಅವನಿಗೆ ಮಾಡ್ತೀವಿ. ಆದ್ದರಿಂದ ಅವನಿಗೆ ಅರ್ಹತೆ ಇರೋದ್ರಿಂದ ಅದನ್ನೆಲ್ಲ ನಾವು ಮಾಡ್ತೀವಿ. ಎಲ್ಲರಿಗೂ ಪರಮ ಪೂಜ್ಯನಾದವನು. ಪ್ರಿಯಕೃತ್, ಭಜಿಸುವವರಿಗೆ ಪ್ರಿಯವನ್ನುಂಟು ಮಾಡುವವನು. ಪ್ರಿಯಕೃತ್, ಪ್ರಿಯ ಅಂದರೆ ವೆರಿ ಡಿಯರ್, ನಂಗೆ ಭಾಳ ಪ್ರೀತಿ ಅಂತ ಹೇಳ್ತೀವಲ್ಲ ಹಾಗೆ. ಕೃತ್ ಅಂದರೆ ಮಾಡೋನು, ಗ್ರ್ಯಾಂಟ್ಸ್. ಏನು ಮಾಡ್ತಾನೆ ಅವನು? ಪ್ರಿಯಕೃತ್, ಪ್ರೀತಿಯಿಂದ ಪ್ರಿಯರಿಗೆ ಏನು ಮಾಡ್ತಾನೆ? ಭಜಿಸುವವರಿಗೆ ಪ್ರಿಯವನ್ನುಂಟು ಮಾಡುವವನು. ಭಗವಂತನನ್ನು ಭಜಿಸುವವರಿಗೆ, ಅವನ ನಾಮಸ್ಮರಣೆ ಮಾಡುವವರಿಗೆ ಪ್ರೀತಿಯನ್ನು ಉಂಟು ಮಾಡ್ತಾನೆ ಅವನು ಅಂತ. ಅವನಿಗೆ ಭಕ್ತರ ಬಗ್ಗೆ ಪ್ರೀತಿ ಇರುತ್ತೆ, ಭಕ್ತರಿಗೆ ಭಗವಂತನ ಬಗ್ಗೆ ಕೂಡ ಪ್ರೀತಿ ಉಂಟು ಮಾಡೋದು ಅವನೇ ಮಾಡ್ತಾನಂತೆ. ಯಾರಿಗೆ? ಭಕ್ತರಿಗೆ, ಅವನನ್ನು ಭಜಿಸುವವರಿಗೆ. ಪ್ರೀತಿವರ್ಧನ, ತನ್ನ ಪ್ರೇಮಿಗಳ ಪ್ರೇಮವನ್ನು ವೃದ್ಧಿಸುವವನು. ಭಕ್ತರಿದ್ದಾರೆ, ಅವರು ಭಗವಂತನನ್ನು ಪ್ರೀತಿಸ್ತಿದ್ದಾರೆ, ಆರಾಧಿಸ್ತಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಭಕ್ತಿ ಅವನು ಕಡಿಮೆ ಮಾಡಲ್ಲ, ಅದನ್ನು ವೃದ್ಧಿ ಮಾಡ್ತಾನಂತೆ. ನಾರದ ಭಕ್ತಿ ಸೂತ್ರ ಮೊನ್ನೆ ನಾವು ನೋಡಿದಾಗಲೂ ಅದನ್ನೇ ನೋಡಿದ್ವಿ. ಪ್ರೀತಿ ಅನ್ನೋದು ವರ್ಧಿಸುತ್ತಂತೆ. ವರ್ಧನ ಅಂತಂದರೆ ಹೆಚ್ಚಾಗುವಂಥದ್ದು. ಪ್ರೀತಿವರ್ಧನ, ಎಲ್ಲ ಆ ಭಕ್ತರಲ್ಲಿ ಆ ಪ್ರೀತಿಯನ್ನು ವೃದ್ಧಿ ಮಾಡ್ತಾನೆ ಅವನು. ಆದ್ದರಿಂದ ಅವನು ಪ್ರೀತಿವರ್ಧನ. ಅಲ್ಲಿಗೆ 93ನೇ ಶ್ಲೋಕದಲ್ಲಿ 9 ನಾಮಗಳನ್ನು ನೋಡಿದ್ವಿ. ಈಗ 94ನೇ ಶ್ಲೋಕವನ್ನು ನೋಡೋಣ. ವಿಹಾಯ ಸಗತಿರ್ಜ್ಯೋತಿರ್ಸು ಸುರುಚಿರ್ಹುದಭುಗ್ ವಿಭುಃ ರವಿರ್ವಿರೋಚನಃ ಸೂರ್ಯಃ ಸವಿತಾ ರವಿಲೋಚನಃ. ಇದರಲ್ಲಿ 10 ನಾಮಗಳಿದೆ. ವಿಹಾಯ ಸಗತಿಃ, ಜ್ಯೋತಿಃ, ಸುರುಚಿಃ, ಹುತಭುಕ್, ರವಿಃ, ವಿರೋಚನಃ, ಸೂರ್ಯಃ, ಸವಿತಾ ರವಿಲೋಚನಃ. ವಿಹಾಯ ಸಗತಿಃ, ಆಕಾಶಗಾಮಿ ಆಗಿರುವವನು. ವಿಹಾಯ ಸಗತಿ, ವಿಹಾಯಸ ಅಂತ ಹೇಳಿದ್ರೆ ವಿಹಾಯಸ ಗತಿ ಅಂತ ಆಚಾರ್ಯರು ಈ ಶಬ್ದವನ್ನು ಬಿಡಿಸಿ ಹೇಳ್ತಾರೆ. ವಿಹಾಯಸ ಅಂತ ಹೇಳಿದ್ರೆ ಸ್ಕೈ, ಸ್ಪೇಸ್ ಅಂತ. ಗತಿ ಅಂದರೆ ಆಶ್ರಯ ಕೊಡುವವನು ಅಂತ ಹೇಳ್ತಾರೆ. ವಿಹಾಯಸ ಗತಿ ಆ ಥರ ಮಾಡ್ಕೊಳ್ಳೋದಾದರೆ ಆಕಾಶಗಾಮಿ ಆಗಿರುವವನು. ಯಾರು ಆಕಾಶಗಾಮಿ ಆಗಿರುವವನು? ಯಾರು ಆಕಾಶದಲ್ಲಿ ಹೋಗುವವನು, ಯಾರು ಆಕಾಶದಲ್ಲಿ ಆಶ್ರಯವನ್ನು ಕೊಡುವವನು? ವಿಷ್ಣುಪಾದ. ವಾಮನಾವತಾರದಲ್ಲಿ ವಿಷ್ಣುಪಾದ ಆಕಾಶದಲ್ಲಿ ಇದ್ದಿದ್ದು. ಆಕಾಶಗಾಮಿಯಾಗಿರುವವನು ವಿಹಾಯ ಸಗತಿ. ಜ್ಯೋತಿ, ಸ್ವಯಂ ಪ್ರಕಾಶ ಸ್ವರೂಪನು. ಜ್ಯೋತಿ ಸ್ವಯಂ ಪ್ರಕಾಶ, ಅವನೇ ಬೆಳಕು. ಸುರುಚಿ, ಸುಂದರ ರುಚಿ ಮತ್ತು ಮನೋಹರ ಕಾಂತಿಯುಳ್ಳವನು. ಭಗವಂತನ ರುಚಿ ಅವನನ್ನು ಹೇಗೆ ತಿಂದು ನೋಡೋದು? ಭಗವಂತ ಸುಂದರ ರುಚಿ ಮತ್ತು ಮನೋಹರ ಕಾಂತಿಯುಳ್ಳವನು ನೋಡ್ಬೋದು. ಸುರುಚಿ ಅಂತ ಹೇಳಿದ್ರೆ ಪಿಬರೆ ರಾಮರಸಂ ಅಂತ ಹೇಳ್ತಾರೆ. ಆ ಮತ್ತು ತರಿಸುವಂತಹ ಬೇಕಾದಷ್ಟು ಅಡಿಕ್ಷನ್ಸ್ ಇರ್ಬೋದು ನಮಗೆ, ಆದರೆ ಅವು ಎಲ್ಲವೂ ಇಳಿದು ಹೋಗುತ್ತೆ. ಸ್ವಲ್ಪ ಹೊತ್ತಿರುತ್ತೆ, ಕೆಲವು ಗಂಟೆಗಳು, ಆಮೇಲೆ ಇಳಿದು ಹೋಗುತ್ತೆ. ಆದರೆ ಅವನು ಕೊಡುವಂತಹ ಮತ್ತಿದೆಯಲ್ಲ, ಆ ರುಚಿ ಇದೆಯಲ್ಲ, ರಾಮನಾಮದ ರುಚಿ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಸುರುಚಿ, ಸುಂದರ ರುಚಿ ಮತ್ತು ಮನೋಹರ ಕಾಂತಿ ಉಳ್ಳವನು. ಹುತಬುಕ್, ಯಜ್ಞದಲ್ಲಿ ಹವನ ಮಾಡಲ್ಪಟ್ಟ ಸಮಸ್ತ ಅಗ್ನಿ ರೂಪದಿಂದ ಸೇವಿಸುವವನು.
ಹುತ ಬುಕ್ ಅಂದರೆ ಯಾರು ಕಮಾಂಡ್ ಮಾಡ್ತಾರೋ, ಹುತಂ ಭುಂಕ್ತೆ ಅಂತ ಹೇಳ್ತಾರೆ, ಟೇಕ್ಸ್ ಕೇರ್ ಅಂತ. ಯಾರು ಯಾರು ಈ ಜಗತ್ತನ್ನು ಸಲಹುತ್ತಾರೋ ಅವ್ರಿಗೆ. ಹುತಂ ಭುನಕ್ತಿ ಅಂದರೆ ಅವನು ಒಂದು ಕೇರ್ ಮಾಡ್ತಾನೆ, ಇನ್ನೊಂದು ರಕ್ಷಿಸ್ತಾನೆ, ಎರಡೂ ಅರ್ಥದಲ್ಲಿ ಬರುತ್ತೆ. ಯಜ್ಞದಲ್ಲಿ ಹವನ ಮಾಡಲ್ಪಟ್ಟ ಸಮಸ್ತ ಅಗ್ನಿ ರೂಪದಿಂದ ಸೇವಿಸುವವನು. ನಾವು ಏನೇನು ಭಗವಂತನಿಗೆ ಅರ್ಪಿಸ್ತೀವೋ ಅದನ್ನು ಅಗ್ನಿ ರೂಪದಲ್ಲಿ ಸೇವಿಸ್ತಾನೆ, ಅದನ್ನು ಮತ್ತೆ ಆ ದೇವತೆಗಳಿಗೆ ತಲುಪಿಸ್ತಾನೆ. ಅದಕ್ಕೆ ಹುತ ಭುಕ್ ಅಂತ ಹೇಳ್ತಾರೆ. ವಿಭುಹು ಸರ್ವವ್ಯಾಪಿಯಾಗಿರುವವನು. ವಿಭುಹು ಸರ್ವವ್ಯಾಪಿ, ಆಲ್ ಪರ್ವೇಡಿಂಗ್, ಲಾರ್ಡ್ ಆಫ್ ಆಲ್ ದಿ ವರ್ಲ್ಡ್ಸ್ ಅಂತ ಹೇಳ್ತೀವಲ್ಲ, ವಿಭುಹು ಪ್ರಭುಹು ಹಾಗೆ. ವಿಭುಹು ವಿಭುಹು ಸರ್ವವ್ಯಾಪಿಯಾಗಿರುವವನು. ರವಿಹಿ ಸಮಸ್ತ ರಸಗಳನ್ನು ಶೋಷಣೆ ಮಾಡುವ ಸೂರ್ಯನು. ನೋಡಿ, ಸಮಸ್ತ ರಸಗಳನ್ನು ಶೋಷಣೆ ಮಾಡುವ ಅಂತಂದರೆ ಈ ಸೂರ್ಯ ಕಿರಣಗಳೇನು ಮಾಡುತ್ತೆ, ನೀರನ್ನು ಹೀರ್ಕೊಳ್ಳುತ್ತೆ ಹಾವಿಯಾಗೆ, ಆಮೇಲೆ ಅದು ಮೋಡಗಳಾಗಿ ಮತ್ತೆ ಭೂಮಿಗೆ ಮಳೆಯನ್ನು ತರಿಸುತ್ತೆ. ಆ ರವಿ ಅಂದರೆ ಈ ನೀರನ್ನು ಹೀರ್ಕೊಳ್ಳುವವನು, ಸಮಸ್ತ ರಸಗಳನ್ನು ಶೋಷಣೆ ಮಾಡುವ ಸೂರ್ಯನು, ಅದನ್ನು ಅವನು ಹೀರ್ಕೊಳ್ತಾನೆ ಅಂತ. ರವಿ ಸೂರ್ಯ ಇಲ್ಲಿ. ವಿರೋಚನಃ ವಿವಿಧ ಪ್ರಕಾರಗಳಿಂದ ಪ್ರಕಾಶವನ್ನು ಹರಡಿಸುವವನು. ವಿರೋಚನಃ ಅಂದರೆ ಅವನು ಗ್ಲೋರಿಯಸ್ ಮ್ಯಾನಿಫೆಸ್ಟೇಷನ್, ಅದು ಶೈನ್, ಸೂರ್ಯ. ಮತ್ತು ವಿವಿಧ ಪ್ರಕಾರಗಳಿಂದ ಪ್ರಕಾಶವನ್ನು ಹರಡಿಸುವವನು, ಆ ಪ್ರಕಾಶ ಬೆಳಕನ್ನು ಎಲ್ಲ ಕಡೆಗೂ ಹರಡಿಸ್ತಾನೆ. ಆದ್ದರಿಂದ ವಿರೋಚನಃ. ಸೂರ್ಯ ಕಾಂತಿಯನ್ನು ಪ್ರಕಟಪಡಿಸುವವನು. ಸೂರ್ಯ ಕಾಂತಿ. ನೋಡಿ, ಸೂರ್ಯ ಇಲ್ಲದೆ ಇದ್ದರೆ ಭೂಮಿ ಇರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದ್ದರಿಂದ ಸೂರ್ಯ ಕಾಂತಿಯನ್ನು ಪ್ರಕಟಗೊಳಿಸುವವನು. ಆ ಸೂರ್ಯನಿಂದಲೇ ಎಲ್ಲವೂ ನಡೀತಾ ಇರೋದ್ರಿಂದ ಅವನು ಕಾಂತಿಯನ್ನು ಪ್ರಕಟಪಡಿಸುವವನು. ಸವಿತಾ ಸಮಸ್ತ ಜಗತ್ತನ್ನು ಉತ್ಪತ್ತಿ ಮಾಡುವವನು. ಸವಿತಾ ಹೆಸರಿರ್ತೀವಲ್ವ, ಸಮಸ್ತ ಜಗತ್ತನ್ನು ಉತ್ಪತ್ತಿ ಮಾಡುವವನು ಅಂದರೆ ಈ ಜಗತ್ತಿಗೆ ಜನ್ಮ ಕೊಡುವಂಥವನು, ಅವನನ್ನು ಸವಿತಾ ಅಂತ ಹೇಳ್ತೀವಿ. ರವಿಲೋಚನ ಸೂರ್ಯರೂಪಿ ಕಣ್ಣುಗಳುಳ್ಳವನು. ರವಿ ಸೂರ್ಯ, ಲೋಚನ ಕಣ್ಣುಗಳು, ಸೂರ್ಯನಂತಹ ಕಣ್ಣುಗಳು. ಈ ಜಗತ್ತನ್ನೇ ನಾವು ವಿಶ್ವರೂಪ ಅಥವಾ ವಿರಾಟ್ ರೂಪದಲ್ಲಿ ನೋಡುವಾಗ ಸೂರ್ಯ ಚಂದ್ರರೇ ಭಗವಂತನ ಕಣ್ಣುಗಳು ಅಂತ ಹೇಳ್ತೀವಿ. ರವಿಲೋಚನ ಸೂರ್ಯರೂಪಿ ಕಣ್ಣುಗಳುಳ್ಳವನು. ಅಲ್ಲಿಗೆ 94ನೇ ಶ್ಲೋಕದ 10 ನಾಮಗಳನ್ನು ನೋಡಿದ್ವಿ. ಮುಂದುವರಿಸ್ತಾ 95ನೇ ಶ್ಲೋಕವನ್ನು ನೋಡೋಣ. ಅನಂತೋ ಭುಜ ಭೋಕ್ತಾ ಸುಖದೋ ನೈಕಜೋಗ್ರಜಃ ಅನಿರ್ವಿಣ್ಣ ಸದಾ ವರ್ಷಿ ಲೋಕಾಧಿಷ್ಠಾನಮದ್ಭುತಃ. ಇದರಲ್ಲೂ ಕೂಡ 10 ನಾಮಗಳಿದೆ. ಅನಂತಹ, ಹುತಭುಕ್, ಹಿಂದೆ ಅಷ್ಟೇ ನೋಡಿದ್ವಿ ಹುತಭುಕ್, ಮತ್ತೆ ಹುತಭುಕ್ ಬಂದಿದೆ ನೋಡಿ. ಅನಂತಹ, ಹುತಭುಕ್, ಭೋಕ್ತಾ, ಸುಖದಃ, ನೈಕಜಃ, ಅಗ್ರಜಃ, ಅನಿರ್ವಿಣ್ಣಃ, ಸದಾಮರ್ಷಿ, ಲೋಕಾಧಿಷ್ಠಾನಂ, ಅದ್ಭುತಃ. 10 ನಾಮಗಳು. ಅನಂತಹ ಎಲ್ಲ ಪ್ರಕಾರಗಳಿಂದಲೂ ಅಂತ್ಯವಿಲ್ಲದವನು. ಅನಂತ ಅಂದರೆ ಯಾವಾಗಲೂ ಇರುವವನು, ಅವನಿಗೆ ಕೊನೆಯೇ ಇಲ್ಲ. ಅಂತ್ಯ ಇಲ್ಲದೆ ಇರೋವನಿಗೆ ಅನಂತ ಅಂತ ಹೇಳ್ತೀವಿ. ಅಂದರೆ ಅವನು ನಿತ್ಯತ್ವ, ಅದರ ಗುಣ ಏನಪ್ಪ ಅಂದರೆ ನಿತ್ಯತ್ವ, ಅವನು ಯಾವಾಗಲೂ ಇರುವಂಥವನು. ಮತ್ತೇನು, ಸರ್ವಗತತ್ವಾತ್, ಎಲ್ಲ ಕಡೆಯೂ ಇದ್ದಾನೆ ಅನಂತ, ಮತ್ತು ಅವನು ಎಲ್ಲ ಕಡೆಯೂ ಇದ್ದಾನೆ, ಅವನಿಗೆ ಅಂತ್ಯ ಇಲ್ಲ. ಅದರಿಂದಲೇ ಅನಂತ ಪದ್ಮನಾಭ ಅಂತ ಹೇಳ್ತೀವಲ್ವ. ಅನಂತ ಪದ್ಮನಾಭ ಯಾವಾಗಲೂ ಇರುವಂಥವನು ಅನಂತ ಪದ್ಮನಾಭ. ಅನಂತಹ ಅಂತ್ಯ ಇಲ್ಲದೆ ಇರುವವನು. ಹುತಭುಕ್, ಮತ್ತು ಅದೇ ಅರ್ಥ,
ಯಜ್ಞದಲ್ಲಿ ಹವನ ಮಾಡಲ್ಪಟ್ಟ ಸಾಮಗ್ರಿಗಳನ್ನು ಆಯಾ ದೇವತೆಗಳ ರೂಪದಲ್ಲಿ ಸ್ವೀಕರಿಸುವವನು. ಬೇರೆ ಬೇರೆ ರೀತಿಯಲ್ಲಿ ಹೋಮವನ್ನು ಮಾಡಿ ಹವಿಸ್ಸನ್ನು ಹಾಕಿದಾಗ ಅಗ್ನಿ ಅದೆಲ್ಲವನ್ನು ಸ್ವೀಕರಿಸಿ ಆ ಅಗ್ನಿ ರೂಪದಲ್ಲಿ ಅದು ಯಾವ ದೇವತೆಗಳನ್ನು ಆಹ್ವಾನ ಮಾಡಿ ನಾವು ಒಂದು ಹೋಮ ಹವನವನ್ನು ಮಾಡಿರ್ತೀವೋ ಅದನ್ನು ಆ ದೇವತೆಗಳಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡೋದಕ್ಕೆ ಯಜ್ಞದಲ್ಲಿ ಹವನ ಮಾಡಲ್ಪಟ್ಟ ಸಾಮಗ್ರಿಗಳನ್ನು ಆಯಾ ದೇವತೆಗಳ ರೂಪದಲ್ಲಿ ಸ್ವೀಕರಿಸುವನು. ಅಂದರೆ ಧನ್ವಂತರಿ ಹೋಮ ಮಾಡೋದು ಆರೋಗ್ಯಕ್ಕೆ, ಹಾಗೆ ಮೃತ್ಯುಂಜಯ ಹೋಮ ಮಾಡೋದು ಆಯಸ್ಸಿಗೆ. ಅವರು ಮೃತ್ಯುಂಜಯ ಹೋಮ ಮಾಡಿದಾಗ ಆಯಸ್ಸು ಬೇಕು ಅಂತ ಕೇಳಿದಾಗ ಆ ದೇವತೆಗೆ ಅದನ್ನು ಕೊಡುವಂಥದ್ದು. ಧನ್ವಂತರಿ ಹೋಮ ಮಾಡಿದಾಗ ಆ ದೇವತೆಗೆ ಧನ್ವಂತರಿ ಹೋಮ ಮಾಡಿದಾಗ ಆ ದೇವತೆಗೆ ಆ ಹವಿಸ್ಸನ್ನೇನು ಹಾಕ್ತೀವಿ ಅದನ್ನು ತಲುಪಿಸುವಂಥದ್ದು. ಆ ರೀತಿಯ ಕಾರ್ಯ ಮಾಡೋದಕ್ಕೆ ಹುತಬುಕ್ ಅಂತ ಹೇಳ್ತೀವಿ. ಆಯಾ ದೇವತೆಗಳ ರೂಪದಲ್ಲಿ ಸ್ವೀಕರಿಸುವಂಥದ್ದು. ಭೋಕ್ತ ಪ್ರಕೃತಿಯನ್ನು ಭೋಗಿಸುವವನು ಭೋಕ್ತ ಅಂತ ಹೇಳಿದ್ರೆ ಹಿ ಟೇಕ್ಸ್ ಕೇರ್. ಭೋಗಿಸುವವನು ಅಂದರೆ ಆ ಪ್ರಪಂಚವನ್ನು ನೋಡಿಕೊಳ್ಳುವಂಥವನು, ಅಥವಾ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡೋನು. ಭೋಕ್ತ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡುವಂಥವನು. ಪ್ರಕೃತಿಯನ್ನು ಭೋಗಿಸುವವನು, ಪ್ರಕೃತಿಯನ್ನು ಅನುಭವಿಸುವವನು ಅಂತ. ಸುಖದಃ ಭಕ್ತರಿಗೆ ದರ್ಶನ ರೂಪಿ ಪರಮ ಸುಖವನ್ನು ಕೊಡುವವನು. ಸುಖವನ್ನು ಕೊಡುವವನು. ಎಂತಹ ಸುಖ ಕೊಡ್ತಾನೆ? ಹೈಯೆಸ್ಟ್ ಹ್ಯಾಪಿನೆಸ್ ಭಗವಂತ ಕೊಡ್ತಾ ಇರೋದು. ಒಂದಿನ 2 ದಿನದ ಸುಖ ಅಥವಾ ಸಂತೋಷ ಅಲ್ಲ, ನಾವು ಕೇಳಬಾರ್ದು ಅಂಥದನ್ನು. ಅವನು ಕೇಳುವಾಗ ಅತ್ಯಾನಂದವನ್ನೇ ಕೇಳಬೇಕು. ಹಾಗಾದರೆ ಅದು ಯಾವುದದು? ಪರಮ ಸುಖ ಅಂದರೆ ಯಾವುದದು? ಮೋಕ್ಷ. ಹೈಯೆಸ್ಟ್ ಹ್ಯಾಪಿನೆಸ್ ಇಸ್ ಮೋಕ್ಷ, ಅಂದರೆ ಅವನ ಜೊತೆಗೆ ಇರೋದು. ಭಕ್ತರಿಗೆ ಅವನು ಸುಖವನ್ನು ಕೊಡ್ತಾನೆ. ಸುಖದಃ ಭಕ್ತರಿಗೆ ದರ್ಶನ ರೂಪಿ ಪರಮ ಸುಖವನ್ನು ಕೊಡುವವನು. ಭಗವಂತನ ದರ್ಶನದಿಂದ ಎಲ್ಲರೂ ಸುಖ ಪಡುವ ಹಾಗೆ ಮಾಡುವವನು. ನೈಕಜ ಧರ್ಮ ರಕ್ಷಣೆ, ಸಾಧು ಸತ್ಪುರುಷರ ರಕ್ಷಣೆ ಇತ್ಯಾದಿ ಪರಮ ವಿಶುದ್ಧ ಕಾರಣಗಳಿಗಾಗಿ ಸ್ವೇಚ್ಛಾಪೂರ್ವಕ ಅನೇಕಾನೇಕ ಅವತಾರವೆತ್ತುವವನು. ನೈಕ ಜ, ಇಲ್ಲಿ ನ ಏಕ ಜ ಅಂತ ಮಾಡಲ್ಲ, ಇಲ್ಲಿ ನೈಕ ಜ. ನೈಕ ಅಂದರೆ ಅನೇಕ ಜನ್ಮಗಳನ್ನು ಅವನು ಎತ್ತುತ್ತಾನೆ. ಜ ಅಂದರೆ ಅನೇಕ ಜ, ನೈಕ ಜ. ಏನಕ್ಕೆ ಅನೇಕ ಜನ್ಮಗಳನ್ನು ಎತ್ತುತ್ತಾನೆ? ಅವನ ಅವತಾರಗಳು. ಶಿಷ್ಟ ರಕ್ಷಣೆಗಾಗಿ ಅವನು ಬೇರೆ ಬೇರೆ ಧರ್ಮ ರಕ್ಷಣೆಗಾಗಿ ಅವತಾರವನ್ನು ಎತ್ತಿ ಬರ್ತಾನೆ. ದಶಾವತಾರ. ಧರ್ಮ ರಕ್ಷಣೆ, ಸಾಧು ಸತ್ಪುರುಷರ ರಕ್ಷಣೆ ಇತ್ಯಾದಿ ಪರಮ ವಿಶುದ್ಧ ಕಾರಣಗಳಿಗಾಗಿ ಸ್ವೇಚ್ಛಾಪೂರ್ವಕ, ಸ್ವ ಇಚ್ಛೆ ಪೂರ್ವಕವಾಗಿ ಅನೇಕ ಅವತಾರವೆತ್ತುವವನು. ನಮಗೆ ಗೊತ್ತಿರೋದು ದಶಾವತಾರ ಮಾತ್ರ, ಬಟ್ ಅಷ್ಟೇ ಅಲ್ಲ ಇರೋದು, ಇನ್ನೂ ಸಾಕಷ್ಟು ಅವತಾರಗಳಿದೆ. ಅದರಲ್ಲಿ ಮುಖ್ಯವಾದದ್ದು ದಶಾವತಾರ ಅಷ್ಟೆ. ಹಾಗಾಗಿ ಸ್ವ ಇಚ್ಛೆಯಿಂದ ಅವನು ಅವತಾರವನ್ನು ಎತ್ತುತ್ತಾನೆ. ಅಗ್ರಜಃ ಎಲ್ಲರಿಗೆ ಅಗ್ರಜನಾದ ಆದಿಪುರುಷನು. ಅಗ್ರಜ ಅಂದರೆ ತುಂಬ ಮೊದಲೇ ಹುಟ್ಟಿರೋದು. ಅಗ್ರಜ ಅಂದರೆ ಅಣ್ಣ ಅಂತ ಹೇಳ್ತೀವಲ್ಲ, ಅವರಣ್ಣ ನನಗಿಂತ ಮೊದಲೇ ಹುಟ್ಟಿದ್ದು ಅಂತ. ಎಷ್ಟು ಮೊದಲು? ಅರ್ಲಿಯರ್, ಎಲ್ಲದಕ್ಕಿಂತ ಮೊದಲು. ಅದನ್ನು ಹಿರಣ್ಯಗರ್ಭ ಅಂತ ಹೇಳ್ತಾರೆ. ಹಿರಣ್ಯಗರ್ಭ ಸಮವರ್ತತಾತಿ. ಹಿರಣ್ಯಗರ್ಭ ಅದು ಮೊದಲನೇದು. ಅದಕ್ಕಿಂತ ಮೊದಲು ಭಗವಂತ. ಆದ್ದರಿಂದ ಅದೇನು ಹೇಳ್ತಾರೆ? ಅಗ್ರಜ, ಎಲ್ಲರಿಗಿಂತ ಮೊದಲು, ಎಲ್ಲರಿಗೆ ಅಗ್ರಜನಾದ ಆದಿಪುರುಷನು. ಅನಿರ್ವಿಣ್ಣ, ಪೂರ್ಣ ಕಾಮನಾದುದರಿಂದ ಯಾವ ಚಿಂತೆಗೂ
ಇಲ್ಲದವನು. ಅನಿರ್ವಿಣ್ಣ, ನಿರ್ವೇದ, ಅನ್ಡಿಸ್ಪೇರ್, ಅಂದರೆ ಅವನು ಯಾವುದೇ ರೀತಿಯ ಅವನು ಪೂರ್ಣ ಕಾಮನ ಆದುದರಿಂದ ಯಾವ ಚಿಂತೆಯೂ ಇಲ್ಲದವನು ಅಂದರೆ ಅವನ ಕಾಮನೆಗಳೆಲ್ಲ ಪರಿಪೂರ್ಣವಾಗೋಗಿದೆ. ಹಿ ಹ್ಯಾಸ್ ಅಟೈನ್ಡ್ ಎವ್ರಿಥಿಂಗ್. ಅವನು ಕಂಟೆಂಟೆಡ್. ಮತ್ತು ಆತ್ಮತೃಪ್ತಿ ಮತ್ತು ತೃಪ್ತಿಗೆ ವ್ಯತ್ಯಾಸ ಅದೇ. ಈಗ ನಾನು ಏನೋ ಒಂದು ಬಯಸ್ತೀನಿ, ಏನೋ ಒಂದು ತೊಗೊಳ್ಬೇಕು ಅಂತ, ಅದು ಸಿಗುತ್ತೆ, ಅದು ತೃಪ್ತಿ ಅಂತ. ಆತ್ಮತೃಪ್ತಿ ಅಂದರೆ ನನಗೇನು ಬೇಕಾಗೇ ಇಲ್ಲ, ನಂಗೆ ಇರೋದ್ರಲ್ಲಿ ಈಗ ಏನಿದೆ ನಾನು ಆಗಲೇ ಸಂತೋಷವಾಗಿದ್ದೀನಿ, ಆ ಸಂತೋಷಕ್ಕೆ ನಂಗೆ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ ಹೊರಗಡೆಯಿಂದ. ದ್ಯಾಟ್ ಈಸ್ ಆತ್ಮತೃಪ್ತಿ. ಹಾಗಿದ್ದಾನೆ ಭಗವಂತ. ಅನಿರ್ವಿಣ್ಣ ಅಂದರೆ ಅದು ಅವನ ಕಾಮನೆಗಳೆಲ್ಲ ಸಂಪೂರ್ಣವಾಗಿ ಫುಲ್ಫಿಲ್ ಆಗೋಗಿದೆ. ಪೂರ್ಣ ಕಾಮನ ಆದುದರಿಂದ ಯಾವ ಚಿಂತೆಯೂ ಇಲ್ಲದವನು. ಸದಾ ಮರ್ಷಿ, ಸತ್ಪುರುಷರನ್ನು ಕ್ಷಮಿಸುವನು. ಸತ್ಪುರುಷನು. ಸದಾ ಮರ್ಷಿ, ಸತ್ ಆಮರ್ಷಿ ಅಂತ. ಸತ್ ಆಮರ್ಷಿ ಅಂತ ಹೇಳಿದ್ರೆ ಸತ್ಪುರುಷನನ್ನು ಕ್ಷಮಿಸುವವನು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ನೋಡ್ತೀವಲ್ವ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ನೀನು ಸ್ವಲ್ಪನಾದರೂ ನೀನು ಮಾಡು, ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತ. ಸದಾಮರ್ಷಿ, ಸತ್ಪುರುಷರನ್ನು ಕ್ಷಮಿಸುವವನು. ಲೋಕಾಧಿಷ್ಠಾನಂ, ಸಮಸ್ತ ಲೋಕಗಳ ಆಧಾರನು. ಲೋಕಾಧಿಷ್ಠಾನ, ಲೋಕ ಅಧಿಷ್ಠಾನಂ. ಲೋಕ ಅಂದರೆ ಲೋಕ ಅಂತ ನಾವು ತಗೊಳ್ಳುವಾಗ ಆ ಭೂಮಿ ಮತ್ತು ಜೀವಿಗಳು ಎರಡನ್ನೂ ಲೋಕ ಅಂತಲೇ ತಗೊಳ್ಳೋದು ನಾವು. ಅಧಿಷ್ಠಾನಂ, ಅದಕ್ಕೆ ಒಂದು ಸಪೋರ್ಟ್ ಆಗಿರುವವನು. ಲೋಕಾಧಿಷ್ಠಾನಂ. ಈ ಲೋಕ ಅನ್ನುವಾಗ ಮತ್ತೆ 3 ಲೋಕಗಳು ಅಂತಲೇ ಹೇಳ್ತೀವಿ. ಭೂಮಿ, ಭೂಲೋಕ, ಅಂತರಿಕ್ಷ ಲೋಕ, ಸ್ವರ್ಗಲೋಕ. ನಮಗೆ ಪರಿಚಯ ಇರುವಂತಹ 3 ಲೋಕಗಳು. ಯಾವಾಗಲೂ ಆ 3 ಲೋಕಗಳನ್ನೇ ರೆಫರ್ ಮಾಡೋದು. ಆದ್ದರಿಂದ ಇಲ್ಲಿ ಲೋಕ ಅಂತ ಹೇಳುವಾಗ ಈ 3 ಲೋಕಕ್ಕೆ ಅವನು ಅಧಿಷ್ಠಾನ, ಅಂದರೆ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾನೆ. ಅದ್ಭುತ, ಅತ್ಯಂತ ಆಶ್ಚರ್ಯಮಯನು. ಅದ್ಭುತ ಅಂತ ಹೇಳಿದ್ರೆ ಅವನು ಈಸ್ ರೇರ್ ಆ್ಯಂಡ್ ವಂಡರ್ಫುಲ್ ಅಂತ. ಈಗ ಅದ್ಭುತ ಎಷ್ಟು ಅದ್ಭುತವಾಗಿತ್ತು ಅಂದರೆ ಎಲ್ಲದಕ್ಕೂ ಅದ್ಭುತ ಅಂತ ಹೇಳಲ್ಲ. ಯಾವುದೋ ಅತ್ಯಂತ ಸುಂದರವಾಗಿದೆ, ಅತ್ಯಂತ ಅಂದ್ರೇನು ವಿರಳವಾಗಿದೆ, ಅಂಥದನ್ನು ನಾವು ಅದ್ಭುತ ಅಂತ ಹೇಳ್ತೀವಿ. ಎಷ್ಟು ಅದ್ಭುತವಾಗಿತ್ತು ಅಂತ ಅಲ್ವಾ. ಆ ಭಗವಂತ ಅತ್ಯಂತ ಆಶ್ಚರ್ಯಮಯನು. ಅಂದರೆ ಅದ್ಭುತವಾಗಿರೋದನ್ನು ನೋಡಿದಾಗ ನಮ್ಮಲ್ಲಿ ಒಂದು ಆಶ್ಚರ್ಯ ಉಂಟಾಗತ್ತೆ. ಆ ಭಗವಂತ ಆ ಆಶ್ಚರ್ಯವನ್ನು ಉಂಟು ಮಾಡುವವನಂತೆ. ಅದು ಅದ್ಭುತ. ಅಲ್ಲಿಗೆ 95ನೇ ಶ್ಲೋಕದ 10 ನಾಮಗಳನ್ನು ನೋಡಿದಾಗಾಯಿತು. ಇನ್ನು ಒಂದು ಶ್ಲೋಕವನ್ನು ನೋಡೋಣ. 96ನೇ ಶ್ಲೋಕ. ಸನಾತನತಮಃ ಕಪಿಲಃ ಕಪಿಲವ್ಯಯಃ ಸ್ವಸ್ತಿದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣಃ. ಇದರಲ್ಲಿ 10 ನಾಮಗಳಿದೆ. ಸನಾತನತಮಃ, ಕಪಿಲಃ ಕಪಿಃ, ಅಪ್ಯಯಃ ಸ್ವಸ್ತಿದಃ, ಸ್ವಸ್ತಿಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣಃ. ಅತ್ಯಂತ ಸುಲಭವಾದ ಅರ್ಥ ಇರುವಂತಹ ಒಂದು ಶ್ಲೋಕ ಇದು. ಸಾಕಷ್ಟು ಹೆಸರುಗಳನ್ನು ನಾವು ಕೇಳಿದ್ದೀವಿ. ಸ್ವಸ್ತಿದಃ, ಸ್ವಸ್ತಿಕೃತ್, ಸ್ವಸ್ತಿ, ಸ್ವಸ್ತಿ ಭುಕ್, ಸ್ವಸ್ತಿ ದಕ್ಷಿಣ. ಸ್ವಸ್ತಿ ಅನ್ನೋದು ನಮಗೆ ಸಾಕಷ್ಟು ಪರಿಚಯ ಇರುವಂತಹ ಶಬ್ದ. ಅದರಿಂದ ಸನಾತ್ ಅಂತ ಹೇಳಿದ್ರೆ ಅನಂತಕಾಲ ಸ್ವರೂಪನು. ಸನಾತನತಮ, ಏನ್ಷಿಯಂಟ್, ಬಹಳ ಹಿಂದಿನಿಂದನೂ ಇರುವವನು ಸನಾತ್. ಸನಾತನತಮಃ, ಸನಾತನತಮಃ ಎಲ್ಲಕ್ಕೂ ಕಾರಣ ಸ್ವರೂಪಿಯಾದುದರಿಂದ ಬ್ರಹ್ಮಾದಿ ಪುರುಷರಿಗಳಿಗಿಂತಲೂ ಸಹ ಪರಮ ಪುರಾಣ ಪುರುಷನು. ಸನಾತನ ತಮಃ ಅಂದರೆ ಮೋಸ್ಟ್ ಏನ್ಷಿಯಂಟ್, ಈವನ್ ಬಿಫೋರ್, ಅಂದರೆ ಚತುರ್ಮುಖ ಬ್ರಹ್ಮನಿಗಿಂತಲೂ ಮೊದಲಿದ್ದವನು ಸನಾತನತಮಃ
ಅಂತ ಹೇಳ್ತೀವಿ. ಕಪಿಲಹ, ಕಪಿಲಹ ಅಂದರೆ ಮಹರ್ಷಿ ಕಪಿಲರು ಅಂತ ಕೂಡ ಹೇಳ್ತೀವಿ. ಇನ್ನೊಂದು ಅರ್ಥದಲ್ಲಿ ಆಚಾರ್ಯರು ಹೇಳೋದು ರೆಡ್ಡಿಶ್ ಬ್ರೌನ್ ಇರುವಂತಹ ಬಣ್ಣ, ಅಂದರೆ ಕೆಂಪು ಬಣ್ಣ ಮಿಶ್ರಿತ ಮಣ್ಣಿನ ಬಣ್ಣ ಇರುತ್ತಲ್ವ ಅದು. ಆ ರೆಡ್ಡಿಶ್ ಬ್ರೌನ್ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಭೂಮಿಯನ್ನು ಹೇಳುವಂಥದ್ದು. ಅದಕ್ಕೂ ಕೂಡ ಕಪಿಲಹ ಅಂತ ಹೇಳ್ತಾರೆ. ಇಲ್ಲಿ ಕಪಿಲ ಮಹರ್ಷಿಗಳು ಅಂತ ಕೂಡ ನಾವು ತಗೊಳ್ಬೋದು. ಕಪಿಹಿ ಸೂರ್ಯದೇವನು, ಕಪಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಸಂಸ್ಕೃತದಲ್ಲಿ. ಕಪಿಹಿ ಅಂದರೆ ಸೂರ್ಯದೇವನಂತೆ. ಕ ಅಂದರೆ ಖಂ ಜಲಂ ಪಿಬತಿ, ನೀರನ್ನು ಯಾರು ಕುಡಿತಾನೋ ಅವನು ಕಪಿ, ಅಂದರೆ ಸೂರ್ಯದೇವ. ಹೇಗೆ ಅವನು ಸೂರ್ಯದೇವ ಆಗ್ತಾನೆ? ಸೂರ್ಯದೇವ ಭೂಮಿಯಲ್ಲಿರೋ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ತಾನೆ, ಆದ್ದರಿಂದ ಅವನು ಕಪಿಹಿ ಸೂರ್ಯದೇವನು. ಅಪ್ಯಯ, ಅಪ್ಯಯ ಇಡೀ ಜಗತ್ತಿನ ಲಯಸ್ಥಾನನಾಗಿರುವವನು. ಅಪ್ಯಯ ಅಂತ ಹೇಳಿದ್ರೆ ಈ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಅವನು ಡಿಸಾಲ್ವ್ ಮಾಡ್ತಾನೆ, ಎಲ್ಲವನ್ನೂ ತನ್ನೊಳಗೆ ಎಳ್ಕೊಳ್ತಾನೆ, ಅದಕ್ಕೆ ಅಪ್ಯಯ ಅಂತ ಹೇಳ್ತಾರೆ. ಈ ಮುಂದಿನ ಸಾಲಿನಲ್ಲಿ ನೋಡಿ, ಸ್ವಸ್ತಿದಃ ಸ್ವಸ್ತಿಕೃತ್ ಸ್ವಸ್ತಿಹಿ. ಇಲ್ಲಿ ಸ್ವಸ್ತಿ ಅಂತ ಹೇಳಿದ್ರೆ ಮಂಗಳ ಅಂತ, ಮಂಗಳಕರ ಅಂತ. ಇದರಲ್ಲಿ ಸ್ವಸ್ತಿ ದಹ ಮಂಗಳವನ್ನು ಕರುಣಿಸುವವನು, ಮಂಗಳವನ್ನು ಮಾಡುವವನು ಭಕ್ತರಿಗೆ. ಸ್ವಸ್ತಿದಹ. ಸ್ವಸ್ತಿಕೃತ್, ಸ್ವಸ್ತಿಕೃತ್ ನೋಡಿ, ಸ್ವಸ್ತಿದಹ ಪರಮಾನಂದರೂಪಿ ಮಂಗಳಪ್ರದಾಯಕನು. ಸ್ವಸ್ತಿಕೃತ್ ಆಶ್ರಿತರಾದವರಿಗೆ ಶ್ರೇಯಸ್ಸನ್ನು ಉಂಟು ಮಾಡುವನು. ಸ್ವಸ್ತಿ ಅಂದರೆ ಇಲ್ಲಿ ಶ್ರೇಯಸ್ಸು ಅನ್ನೋದು ಮಂಗಳಕರ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಸ್ವಸ್ತಿಕೃತ್ ಆಶ್ರಯದಾತರಿಗೆ ಶ್ರೇಯಸ್ಸನ್ನು ಉಂಟು ಮಾಡುವಂಥವನು. ಸ್ವಸ್ತಿ ಕಲ್ಯಾಣ ರೂಪನು, ಹೈಯೆಸ್ಟ್ ಬ್ಲಿಸ್, ಭಗವಂತನಲ್ಲಿ ಸರೆಂಡರ್ ಆದರೆ ನಮಗೆ ಸಿಗ್ಬೋದಾದಂತಹ ಅತ್ಯಂತ ಮಂಗಳ ಏನದು ಅಂತ ಹೇಳಿದ್ರೆ ಕಲ್ಯಾಣ ಸ್ವರೂಪನು ಸ್ವಸ್ತಿ. ಸ್ವಸ್ತಿ ಭುಕ್ ಭಕ್ತರ ಪರಮ ಶ್ರೇಯಸ್ಸನ್ನು ರಕ್ಷಿಸುವವನು. ಸ್ವಸ್ತಿ ಭುಕ್ ಅಂದರೆ, ಬುಕ್ ಅಂದರೆ ರಕ್ಷಿಸುವವನು, ರಕ್ಷಿಸುವವನು. ಬುಕ್ ಅಂದರೆ ಭೋಗಿಸುವವನು ಅಂತ ಕೂಡ ಹೇಳ್ತಾರೆ. ಹೇಗೆ ಈ ಮಂಗಳವನ್ನು ಭೋಗಿಸ್ತಾನಂದರೆ ಅವನು ಜೀವಾತ್ಮನ ಸ್ವರೂಪದಲ್ಲಿ ಈ ಮಂಗಳಕರವಾದ ಪ್ರಪಂಚವನ್ನು, ಭಗವಂತನ ಕೃಪೆಯನ್ನು ಅನುಭವಿಸ್ತಾನೆ ಅನ್ನೋದು ಕೂಡ ಸ್ವಸ್ತಿ ಭುಕ್ ಅಂತ ಹೇಳ್ತಾರೆ. ಸ್ವಸ್ತಿ ದಕ್ಷಿಣಃ ಶ್ರೇಯಸ್ಸನ್ನುಂಟು ಮಾಡಲು ಸಮರ್ಥನಾದವನು ಮತ್ತು ಬೇಗನೆ ಮಂಗಳವನ್ನುಂಟು ಮಾಡುವವನು. ಸ್ವಸ್ತಿ ದಕ್ಷಿಣಃ ಶ್ರೇಯಸ್ಸನ್ನುಂಟು ಮಾಡಲು ಸಮರ್ಥನಾದವನು. ಶ್ರೇಯಸ್ಸನ್ನು ಮಾಡಲಿಕ್ಕೆ ಅವನು ಸಮರ್ಥನಾಗಿರೋದ್ರಿಂದ ಅವನನ್ನು ಸ್ವಸ್ತಿ ದಕ್ಷಿಣ ಅಂತ ಹೇಳ್ತಾರೆ. ಮತ್ತು ಬೇಗನೆ ಮಂಗಳವನ್ನು ಉಂಟು ಮಾಡುವವನು, ಆದಷ್ಟು ಬೇಗ ಅವನು ಆ ಮಂಗಳವನ್ನು ಉಂಟು ಮಾಡೋದ್ರಿಂದ ಸ್ವಸ್ತಿ ದಕ್ಷಿಣ. ಇನ್ನೊಂದು ಅರ್ಥದಲ್ಲಿ ಸ್ವಸ್ತಿ ದಕ್ಷಿಣ ಅಂದರೆ ನಾವು ದಕ್ಷಿಣೆಯನ್ನು ಕೊಡ್ತೀವಿ ಅಂತ ಭಗವಂತನಿಗೆ, ಮಂಗಳಕರವಾದ ದಕ್ಷಿಣೆಯನ್ನು ಭಗವಂತನಿಗೆ ಅರ್ಪಿಸ್ತೀವಿ ಅಂತ. ಇನ್ನೊಂದು ಅರ್ಥದಲ್ಲಿ ಭಗವಂತ ಹಿ ಈಸ್ ಕೇಪಬಲ್ ಆಫ್ ಗ್ರ್ಯಾಂಟಿಂಗ್, ಅತಿ ಶೀಘ್ರದಲ್ಲಿ ಬೇಗ ಅವನು ಮಂಗಳವನ್ನು ಉಂಟು ಮಾಡಲಿಕ್ಕೆ ಶಕ್ತಿ ಹೊಂದಿದವನು ಭಗವಂತ ಅಂತ ಹೇಳ್ತಾರೆ. ಸ್ವಸ್ತಿ ದಕ್ಷಿಣ. ನಾವು ಶಾಂತಿ ಮಂತ್ರಗಳೆಲ್ಲ ಹೇಳಬೇಕಾದ್ರೆ ಈ ಸ್ವಸ್ತಿ ಅನ್ನೋ ಶಬ್ದವನ್ನು ತುಂಬ ಉಪಯೋಗಿಸಿದ್ದೀವಿ. ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಮಂಗಳಂ ಭವತು ಅಲ್ವಾ. ಸ್ವಸ್ತಿ ಭವತು ಅಂತ ಹೇಳಿದ್ರೆ ಶ್ರೇಯಸ್ಸನ್ನು ಉಂಟು ಮಾಡಲಿ, ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳುವಂಥದ್ದು. ಭೀಷ್ಮಾಚಾರ್ಯರು ಈ ಸ್ವಸ್ತಿ ದಕ್ಷಿಣ ಅಂತ ಹೇಳುವಾಗ ಪಾಂಡವರಿಗೆ, ಕೃಷ್ಣನಿಗೆ, ಎಲ್ಲರಿಗೂ ಧನ್ಯತೆಯ ಭಾವ ಬರುತ್ತೆ. ಪಾಂಡವರಿಗೆಲ್ಲ ಆ ಮಂಗಳವನ್ನು ಉಂಟು ಮಾಡುವ ಪಿತಾಮಹ ಇಲ್ಲಿದ್ದಾರೆ, ಭಗವಂತ ಕೃಷ್ಣನೇ ನಮ್ಮ ಎದುರಿಗಿದ್ದಾನೆ ಅಂತ ಹೇಳುವಾಗ ಅವರಿಗೆ ನಾವು ದಕ್ಷಿಣೆಯಾಗಿ ಏನನ್ನು ಕೊಡ್ಬೋದು, ನಾವು ಕೂಡ ಅವರಿಗೆ ಮಂಗಳವನ್ನು ಉಂಟು ಮಾಡಬೇಕು ಅನ್ನೋ ಮನಸ್ಸಿನ ಒಂದು ಸ್ಥಿತಿಯನ್ನು ಅವರಲ್ಲಿ ಮೂಡಿಸ್ಕೊಳ್ತಾರೆ.
ಎಲ್ಲವೂ ಮಂಗಳಕರವಾಗಿ ಕಾಣಿಸ್ತಾ ಇರುತ್ತೆ. ಯುದ್ಧ ಭೂಮಿಯಲ್ಲಿ ಎಲ್ಲವೂ ಮಂಗಳಕರವಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಎಲ್ಲರಲ್ಲೂ ಮಂಗಳವನ್ನು ನೋಡ್ತಾ ಇದ್ದ ಆ ಪಾಂಡವರನ್ನು, ಕೃಷ್ಣನನ್ನು, ಭೀಷ್ಮನನ್ನು ನಾವು ಕೂಡ ಸ್ಮರಿಸೋಣ. ಅಲ್ಲಿಗೆ ನಿಲ್ಲಿಸಿರ್ತೀನಿ, ಮತ್ತೆ ಮುಂದುವರಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. असतो मा सद्गमय, तमसो मा ज्योतिर्गमय, मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.